भाग्यवंत म्हणतया शरण गेले पंढराया. भाग्यवंत म्हणतया शरण गेले पंढराया. तरले ತೃತೀಯ ಬರವಸ ನಾಮ ಧಾರಕ ಸಟಸ ಅಂತೇಳಿ ಇವತ್ ದಿವಸ ತುಕಾರಾಮ್ ಮಹಾರಾಜ್ ಏನ್ ಹೇಳ್ತಾರಪ್ಪ ಅಂದ್ರ ಭಾಗ್ಯವಂತ म्हणतया ಶರಣ ಗೆಲೆ पंढराಯ. ಭಾಗ್ಯ ಅಂತ ಏನ್ ಅನ್ಬೇಕು ಈ ಕಲಿಯುಗದಾಗ? ಎದಕ್ಕೆ ಅನ್ಬೇಕು? ಬಂಗಾರಕ್ಕೆ ಭಾಗ್ಯ ಅನ್ಬೇಕು, ರೊಕ್ಕಕ್ಕೆ ಭಾಗ್ಯ ಅನ್ಬೇಕು, ಎದಕ್ಕೆ ಭಾಗ್ಯ ಅನ್ಬೇಕು? ಆಸ್ತಿ ಭಾಗ್ಯ ಅನ್ಬೇಕು, ಹೆಂಡ್ರ ಮಕ್ಳಿಗೆ ಭಾಗ್ಯ, ಎದಕ್ಕೆ ಭಾಗ್ಯ ಅಂತಾರು ತುಕಾರಾಮ್ ಮಹಾರಾಜರು? ಭಾಗ್ಯವಂತ म्हणतया ಶರಣ ಗೆಲೆ पंढराಯ. ಎದಕ್ಕೆ ಶರಣಗೆ ಹೋಗ್ಬೇಕು ನಾವು? ಅವ್ ಯಾಕೆ ಶರಣ ಹೋಗ್ಬೇಕು ನಾವು? ಭಾಗ್ಯವಂತ म्हणतया ಶರಣ ಗೆಲೆ ಅಂದ್ರೆ ಭಾಗ್ಯ ಅಂದ್ರೆ ಏನು ಅಂದ್ರೆ ಈ ಕಲಿಯುಗ ತಿಳಿವಾಲ್ದು. ಅಂದ್ರೆ ತುಕಾರಾಮ್ ಮಹಾರಾಜರು ಭಾಗ್ಯವಂತ ಮನುಷ್ಯ ಸೇರ ಜನ್ಮ ಬಂದತಿ, ಮನುಷ್ಯ ಜನ್ಮ ಬಂದತಿ. ಇದನ್ನ ಎದಕ್ಕೆ ಉಪಯೋಗ ಮಾಡ್ಕೋಬೇಕು ನಾವು? ನಾವು ಎದಕ್ಕೆ ಬಂದೇವು? ನಾವು ಯಾರು ಎದಕ್ಕೆ ಬಂದೇವು? ಇಲ್ಲಿಗೆ ಏನು ಮಾಡಾಕತ್ತೇವಿ? ಇಲ್ಲಿ ಖಬರ ಇಲ್ಲ ನಮಗ್. ನಾನು ನನ್ನದು ನನ್ನ ಹೆಣ್ಣು ಮಕ್ಕಳು, ನನ್ನ ಹೆಂಡ್ರು, ನನ್ನ ಹೊಲ, ನನ್ನ ಮಣಿ, ನಾನು ಕೋಟ್ಯಾಧೀಶಿ. ಎದಕ್ಕ? ಏನಿಲ್ಲ, ನಿನ್ ಕೋಟ್ನೂ ಇಲ್ಲ, ಪ್ಯಾಂಟ್ನೂ ಇಲ್ಲ. ಸುಳ್ಳ. ಹೆಂಗ ಬಂದಿ ಹಂಗ ಹೋಗುದು. ಅದಕ್ಕ ತುಕಾರಾಮ್ ಮಹಾರಾಜು ಭಾಗ್ಯವಂತ म्हणतया ಶರಣ ಗೆಲೆ पंढराಯ. ಪುಡ್ಯ ನಿಮಗ ಮನುಷ್ಯ ಜನ್ಮ ಕೊಟ್ಟೇನೋ ಉಚ್ಚ ಪುಡ್ಯ ಅಂತ ಪರಮಾತ್ಮ. ಮನುಷ್ಯ ಜನ್ಮ 184 ಯೋನಿಯ ತಿರುಗಿ. ಯೋನಿಯ ತಿರುಗಿ ಅಂದ್ರೆ ಹೇಳ್ತಾವ ತುಕಾರಾಮ್ ಮಹಾರಾಜರು, ಎಪ್ಪಗಡ್ರಿ ಎಷ್ಟು ಜನ್ಮ? 84 ಲಕ್ಷ ಯೋನಿ ತಿರುಗಿ ಬಂದಿರಿ. ಹಾವಾಗಿರಿ, ಚವಳಾಗಿರಿ, ಹಂದಿಯಾಗಿರಿ, ಕತ್ತಾಗಿರಿ, ಎಲ್ಲ ಆಗ್ಯಾವೆ. ಮಾನವ ಜನ್ಮ ಕೊಟ್ಟನ್ರು ಉತ್ಸಾಹ ಕೂಡ ಹೊತ್ತು ಕಳಿಬೇಡ್ರಿ. ದಿವಸ ವ್ಯರ್ಥ ಜಾತಿ ಸಂಸಾರ ಬಾಪು ರುಕ್ಮ ದೇವ್ರು ವಿಠಲಚಿ ಆಧಾರ. ಹೊತ್ತು ಹೋಗತ್ತು. ಮಳೆ ಆಗವಲ್ದು. ಈಗ ಮಳೆ ಆಗಲಿಕ್ಕೂ ಚಕ್ಕಾಡ್ತೇವಿ, ಮಳೆ ಆದ್ರೂ ಚಕ್ಕಾಡ್ತೇವಿ. ನಮ್ಮೂರಾಗ ಮತ್ ನಿಮ್ಗಲ್ ಮತ್ ನಮ್ಮೂರಾಗ್ರಿ ಮಳೆ ಬಿಡೋದಿನ ಎದಕ್ಕೆ ಹೊಲಕ್ಕೆ ಹೋಗಿ ಏನ್ ಮಾಡುದು? ಅವಾಗ ಆಡಿದ್ರ ಈಗ ಏನ್ ಮಾಡೋದು? ಮಳೆ ಇಲ್ಲ ಏನ್ ಮಾಡೋದು? ಅವತ್ತು ಏನ್ ಎದಕ್ಕೆ ಬಂದೇವು ನಾವು? ಚಕ್ಕಾಡಕ್ ಬಂದೇವು, ಸೆರೆ ಕುಡಿಯಕ್ ಬಂದೇವಿ, ಹರಟಿ ಹೋಗ್ಯಾಕ ಬಂದೇವಿ. ಅದು ಮುಂದಿದ್ ಭಗವಂತಂದ ಹಂಬ ಬಾಬಾ ಹಂಕಾರ ನಿಸಿಗನ ದಾಟ ಗುರು ವಚನ ಪುಟಲಿ ಪಾಟ ಮಾತಾ ಭಕ್ತಿ ಬೇಟಲಿ ಬರವಂಟ तेन मज मार्ग दाविल चोगाटला नरहरि राम ಗೋವಿಂದ ವಾಸುದೇವ. ಅಂದ್ರೆ ಮೌಳಿ ಹೇಳ್ತಾರು, ನಿನ್ನ ಅಹಂಕಾರ ತೆಗಿ ಬಾಬಾ. ಅಹಂಕಾರ ನಿಸಿಗನ ದಾಟ. ಅಹಂಕಾರ ಅಂದ್ರೆ ಏನು? ಕಾಮ, ಕ್ರೋಧ, ಮದ, ಮಸ್ತ್ರ, ದಮ್, ಅಹಂಕಾರ. ಕಾಮಗ ಭಾಳ ಕಡಿಮೆ ಐತ್ರಿ. ಅಂದ್ರೆ ಭಾಳ ತಿಳುವ ಆಗ್ಬೇಕೈತಿ ಇದಕ್ಕೆ. ಶರಣ ತೆರಳಯ್ಯ ಶಿವಶರಣ ಭಾಳ ತಿಳ್ಬೇಕ್ರಿ ಇದಕ್ಕೆ. ಭಗವಂತ ನಮ್ಮ ಮಾಣೆ ಧನ್ಯ ಜನ್ಮ ಜಯ ಜರಸಿ ಪಂಡರಿತ ನೇಮ. ಸಾಮಾನ್ಯ ಅಲ್ರಿ ಪಂಡರಿತ ನೇಮ ಅಂದ್ರೆ ಸಾಮಾನ್ಯ ಅಲ್ಲ ಅಂತ ಹೇಳುದು ಅಷ್ಟ ಅಲ್ಲ, ನೀವ್ ಮಾಡಿ ತೋರಿಸ್ಬೇಕು. ಒಬ್ಬ ಹೇಳಿದ, ಒಬ್ಬ ತಾಯಿ ಮುದುಕಿದ್ಲು, ಅಪ್ಪ ನನ್ನ ಮೊಮ್ಮಗ ಬೆಲ್ಲ ತಿನ್ನು ಬಿಡ್ಸಂತ ಕೇಳಕ್ ಹೊಳಕಿ. ಅಜ್ಜಾರಿಂತಾರ ಅಜ್ಜಾರ್ನ ಅದ್ಗುಳೆ ಯಾಕೆ ಬಾ ಅಮ್ಮ ಬಾ ಅಂದ್ರ, ಯಪ್ಪ ನಮ್ಮ ಮೊಮ್ಮಗ ಬೆಲ್ಲ ತಿಂತಾನು, ಅವನ ಬಿಡಂತ ಹೇಳಪ್ಪ. ಇನ್ನೊಂದು 2 ದಿವ್ಸ ಬಿಟ್ಟು ಬಾ ಅಂದ. 2 ದಿವ್ಸ ಬಿಟ್ಟು ಬಂದ್ರು. 2 ದಿವಸ ಹಾಕಿದ್ ಮೊದಲು ನಾನ ಬೆಲ್ಲ ತಿಂತೀನಿ ಅಂದ್ರ. ಮೊದಲು ನಾನ ಬೆಲ್ಲ ತಿಂತೀನಿ, ನಾ ಬಿಡ್ಬೇಕಲ್ಲ. ಅದಕ್ಕೆ ನಾ ಬಿಟ್ಟ ಮೇಲೆ ನಿನಗೇನು ಅದಕ್ಕೆ ಬೆಲ್ಲ ತಿನ್ಬಿಡು ಅಂದ್ರೆ ನಾವು ಶುದ್ಧ ಆಗ್ಬೇಕು. ನೀ ಶುದ್ಧ ಅಂದ್ರೆ ಏನು? ಭೇದ ಭಾವ ತೊಡನೆ ಗೀತಲ ಪ್ರೇಮಾಚರಲ್ಲ ಶುದ್ಧ ನಾಮ ಶ್ರೀಹರಿಸಿ. ಶುದ್ಧ ಅಂದ್ರೆ ಏನು? ಆತ್ಮನೇ ಪರಮಾತ್ಮ. ಆತ್ಮ ಅಂದ್ರೆ ಏನು? ಎಲ್ಲರೂ ಆತ್ಮನೇ. ಆತ್ಮ ಜ್ಞಾನ ಬೇರೆ, ಶರೀರ ಜ್ಞಾನ ಬೇರೆ. ಆತ್ಮ ಜ್ಞಾನ ಬೇರೆ, ಶರೀರ ಜ್ಞಾನ ಬೇರೆ. ಶರೀರಕ್ಕೆಲ್ಲ ಸಂಬಂಧಪಟ್ಟಿದ್ದಿಲ್ಲ. ಹೆಂಡ್ರು, ಮಕ್ಕಳು, ಹೊಲ ಮಣಿ, ಕೋಟಿ ರೊಕ್ಕ, ಸಾಕಷ್ಟು ಬಂಗಾರ, ಏನಿದು ಶರೀರಕ್ಕೆ ಸಂಬಂಧಪಟ್ಟರು ಹುಚ್ಚಾಪುಟ ಅಂತಾರ. ಶರೀರ ಇದು ಕೊಂಡ್ಬಿಟ್ಟೆ ನಾವು. ಪೂರ್ವಜನ್ಮಿ ಪಾಪ ಕೇಲೆ
तो विस्तारिले विषय सुख नाशिवंत शेवताती मर कोंज 84 लक्ष योनी हिंडत दुःख भोगी ज्ञानदृष्टी आरपाले दोन्ही नेत्र अंधळे धर्म जागो सदैवाचा जीवा पर उपगारी अंधाಳ ದೃಷ್ಟಿದಾತೆ त्याचे नामले उच्चारे ಬಹಳ ಕಠಿಣ ಇದೆ ಅಂದ್ರೇನು ನಿನಗೆ ನೀನ್ ಮೊದಲು ನಾವ್ಯಾರು ತಿಳ್ಕೊಬೇಕು ನೀ ಅಂದ್ರೆ ಯಾರು ಹಂ ಬ್ರಹ್ಮಾಸ್ಮಿ ಹಂ ಬ್ರಹ್ಮ ಅಂದ್ರೇನು ಬ್ರಹ್ಮದೇವ ಅಂದ್ರೆ ಪರಮಾತ್ಮ ಪರಮಾತ್ಮ ಅಂದ್ರೆ ಬ್ರಹ್ಮ ವಿಠಲ ಅಂತ ಯಾಕಂದ್ರೆ ವಿಠಲ್ ವಿಠಲ್ ಅಂತಾರ ವಿ ಅಂದ್ರ ಉತ್ಪತ್ತಿ ಬ್ರಹ್ಮದೇವ ಲ ಅಂದ್ರ ವಿಷ್ಣುದೇವ ರಕ್ಷಣೆ ಮಾಡವ ಲಯ ಅಂದ್ರೆ ಮಹಾದೇವರ ಲಯ ಮಾಡವ ಅಂದ್ರೆ ಸರಳ ಮಾಡಿಟ್ಟಾನ ಪರಮಾತ್ಮ ವಿಠಲ ಅಂದ್ಬಿಟ್ಟು ಸಾಕು ಕ್ಲಾಸ್ 3 ಮಂದಿ ಬಂದಾಗ ಹಂಗೆ ಸರಳ ಮಾಡಿ ನಮ್ಮ ಮಾನವ ದೇಹ ಕೂಡ ನಿನ್ನ ನೀ ತಿಳ್ಕೊ ನಾವು ನಮ್ಮನ್ನು ನಾವು ತಿಳ್ಕೊವಲ್ಲಿವೆ ಆ ಮನೆ ಹಾಕ್ಸ್ಬೇಕು ಈ ಜಾಗ ಹಿಡಿಬೇಕು ಆ ಜಾಗ ಹಿಡಿದು ಕಮ್ಮಿ ರೇಟ್ದಾಗ ಕೊಟ್ಟು ಹೆಚ್ಚಿನ ರೇಟಿಗೆ ಕೊಡಬೇಕು 9 ಗಂಟೆ ಹಿಡಿಬೇಕು ಎತ್ತಾಗ್ರಿ ಸೌದತ್ತಾಗ ಶ್ರಮ ಮಾಡ್ರಿ ಸೌದತ್ತಾಗ 9 ಗಂಟೆ ಹಿಡ್ದೇನ್ರಿ ನಮ್ಮ ಮಳೆ ಅಂತಾನೆ ಹಂಗೆ ಏನು ನಾನು ಒಂದು ಹೊಂಟ್ಬಿಟ್ಟೆ ಅಷ್ಟು ನೀ ಒಂದು ಹಿಡಿದ್ರೆ ನಾ ಹೆಚ್ಚಿಗೆ ಹಿಡುದು ನಾ ನೀ ಹೆಚ್ಚಿಗೆ ಹಿಂಗೆ ಒಬ್ರಿಗೊಬ್ರು ಮಣಿ ಹಾಕ್ಸೋದು ಹೊಲ ಹಿಡಿದು ಇದ್ರ ಹೊಂಟೆ ನಾವು ಗೊತ್ತೇ ಇಲ್ಲ ಎದಕ್ಕೆ ಬಂದ ಗೊತ್ತಿಲ್ಲ ನೀ ಯಾರು ಗೊತ್ತಿಲ್ಲ ಇಲ್ಲದಕ್ಕೆ ಈ ಆಸೆ ಮಾಡಿ ಇಲ್ಲದಕ್ಕೆ ಇಲ್ಲಿ ಜನ ಹೊಲಿಸಿ ವ್ಯರ್ಥ ಕಳೆದಕ್ಕೆ ಹೆಂಗೆ ಬಂದು ಹಂಗೆ ಹೋಗಿ ಹೊಂಟ್ಬಿಟ್ಟೇರು ಅದಕ್ಕೆ ಭಾಗ್ಯವಂತ ಮಾಡತ್ತಯ್ಯ ಶರಣ ಗೇಲೆ ಪಂಡ್ರಯ್ಯ ಅಂದ್ರೆ ನೀವು ಭಾಗ್ಯ ಕೊಡ ಮನುಷ್ಯ ಅಲ್ಮ ಹಂಗ ಅಲ್ಲಿದ ಓತ್ ಗೇಲ ನರದೇಯ ಮಾಜಾ ಕೈಸ ಒಂದು ಓತ್ ಎತ್ತ ಅತ್ತಾಗ ಓತದ ಏನ್ರಿ ಒಮ್ಮೆ ಸೌಡ್ ಇರಪ್ಪ ಅಂತ ಅಂದ್ಗಳ ಏನ್ರಿ ಅತ್ತಾಗ ಮ್ಯಾಲ ಸತ್ತಾಗ ಸೌಡ್ ಸತ್ರಿ ಅಲ್ಲಿ ವಿಕ್ಕಿ ನೀನು ನಮ್ಮ ಮಣಿ ಐತಿ ಅಲ್ಲಿ ಮ್ಯಾಲ ನಮ್ಮ ಹೊಲ ಹೆಣ್ಣು ಮಕ್ಳು ಮ್ಯಾಲೂ ಅಂತಿದ್ರಿ ನಾವು ಯಾರಿಗೆ ಯಾರಿಲ್ಲ ಎರಗಿನ ಸಂಸಾರ ನೀರ ಮ್ಯಾಲಿನ ಗುರುಳೆ ನಿಜವಲ್ಲು ಅರಿಗೆ ಯಾರಿಗೂ ಯಾರಿಲ್ಲ ಅಲ್ಲಿ ಯಾರಿಲ್ಲ ಭಗವಂತದಾನ ಏನಪ್ಪಾ ಬರ್ರಿಪ್ಪ ಅಂತ ನಾವು ಏನ್ ಮಾಡಿಪ್ಪ ದೊಡ್ಡ ಮಾಡಿ ಹಾಕ್ಸೀನಿ ನಾವು 4 ಮಣಿ ಮೇಲೆ 4 ಹಾಕ್ಸೀನಿ ತಂದಿನ ಅದು ಬರುವಂದ ತೊಂಬರೋಗ ಮಣಿ ಬರ್ಲಿಲ್ಲ ಅದು ಮಣಿ ಮತ್ತು ಹೊಲ ಹಿಡಿದಲ್ಲ ಹೊಲನೂ ಬರುವಲ್ದ ಮತ್ತು ಹೆಣ್ಣು ಮಕ್ಕಳಂತೆ ಅಂದಲ್ಲ ಅವರು ಬರುವಲ್ರ ಸುಳ್ಳಾಟಿ ಮಾಡ ಬರ್ತಾರ ಆತಂದ ಎಷ್ಟಿತ್ತು ಆತು ನಡಿ ಹೋಗೋಣ ನಮ್ಮೂರ್ ಕಡೆ ಮತ್ತೆ ನಿಮ್ಗೆಲ್ಲ ಸುಳ್ಳಾಟಿ ಮಾಡಿ ಹೋಗ್ಯಾರ ಇವ ಅಷ್ಟಿತ್ತಳ ಅವ್ದು ಆತು ಇವ ತಿನ್ನತಿ ಊಟ ಮಾಡ್ಬಿಟ್ಟ 1 ದಿವಸ 2 ದಿವಸ 3 ದಿವಸ ಚಲಾಗ ಹೊಟ್ಟೆ ಯಾರಿಗೆ ಮನೆ ಕೇಳ್ಬೇಕು ತಿನ್ನಬೇಕ ಅದಕ್ಕೆ ಯಾರಿಗೆ ಯಾರಿಲ್ಲ ಎರಗಿನ ಸಂಸಾರ ನೀರ ಮ್ಯಾಲಿನ ಗುರುಳೆ ಯಾವ ಹೊಕ್ಕತ್ ಹೇಳಕ್ ಬರುದಿಲ್ಲ ಮಹಾರಾಜ್ ಯಾವ ಗ್ಯಾರಂಟಿ ಏನು ಇಲ್ಲ ಏನು ಗ್ಯಾರಂಟಿ ಐತಿ ನಿಂದ ಏನ್ ಗ್ಯಾರಂಟಿ ಐತಿ ಅದು ಮತ್ತು ಭಗವಂತ ಏನ್ ಮಾಡ್ತಾನ ಕಿವಿ ಕೊಟ್ಟಾನ ಮೂ ಕೊಟ್ಟಾನ ಎಷ್ಟು ಕೊಟ್ಟಾನ 9 ಅವೆಗಳು ಕೊಟ್ಟಾನ ಆದ್ರೂ ಕೂಡ ಈ ಒಂದು ಕಿವಿ ಕೇಳಲಿಕ್ಕೆ 80,000 ರೂಪಾಯಿ ಕೊಡ್ಬೇಕಂತ್ರಿ ಕಿವಿ ಕೇಳ್ಬೇಕಂತ ಹೇಳಿ ಮತ್ ಕಣ್ಣಿಗೆ ಆಪರೇಷನ್ ಮಾಡ್ಬೇಕು ಕಣ್ಣಿಗೆ 20,000 ರೂಪಾಯಿ ಆಪರೇಷನ್ ಕೊಡ್ಬೇಕು ಮತ್ ನಾವ್ ಅದು ಮಾಡಕ್ ಏನ್ ಕೊಟ್ಟೆಪ್ಪ ಎಷ್ಟು ಕೊಟ್ರಿಪ್ಪ ಮಾಡಾಕ ಕಿವಿ ಮಾಡಾಕ ಎಷ್ಟು ಕೊಟ್ರಿ ದೇವ್ರಿಗೆ ಫ್ರೀ ಬಸ್ ಫ್ರೀ ಕಿವಿ ಫ್ರೀ ಮೂಗು ಫ್ರೀ ಬಾಯಿ ಫ್ರೀ ಹಲ್ಲು ಫ್ರೀ ಕಣ್ಣು ಫ್ರೀ ಎಲ್ಲ ಫ್ರೀ ಕೊಡ ಭಗವಂತ ಏನು ಬಾ ಇದು ಅನಾಶ ಇದು ಹೊತ್ತಾಕು ಕಾಲ ಏನಿದು ಹಂಗೆ ಹೊತ್ತಾಗೈತೆ 10 ಮಿನಿಟ್ ಸ್ವಚ್ಛ ಆಗದಂಗ ಹೋಗುದ ನೋಡು ತೋರ್ಸುದ ನೀರು ನೋಡು ಅಂತ ಹೇಳುದು ಅದು ಏನು ಹೊತ್ತಾಕೋದು ದಿಂಡಿ ಹೋಗೋದ ಕುಂತ ಬಿಡುದಿಲ್ಲ ಯಾರ ಅದು ಏನ್ ಹೊತ್ತು ಕಳಕ್ ಬಂದ ನಾವೀಗ ಎದಕ್ ಬಂದಿ ಅರಿವೇ ಗುರು ನಿನ್ನ ಅರಿವು ನಿನ್ನ ತಿಳ್ಕೊಬೇಕು ನಾ ಇಲ್ರಿ ಅವ್ ಬಂದಿಲ್ಲ ಅವ್ ಮಾಡವಲ್ಲ ಇವ್ ಮಾಡವಲ್ಲ ಅಂತ ಒಂದ್ ಏನ್ ಮಾಡ್ತೀವಿ ಉತ್ಸಾಹ ಅಂತಾರ ಅವ್ರು ತುಕಾರಾಮ್ ಮಹಾರಾಜ್ ಅವಂಗ ನಿನಗ ಉಣ್ಣಂದ್ ನಿನಗ್ ಬಿಡಾಕ್ ಬರಲ್ಲ ನೀ ಕರ್ತವ್ಯ ಕರ್ಮ ಅರ್ಜುನ ನೇಮಿತ್ ಒಳಗ ನೀ ಮಾಡುದು ನಾನು ಮಾಡ್ದಪ್ಪ ನೇಮಿತ್ ಒಳಗ ಆಗು ಹಂಗ ನೇಮಿತ್ ಒಳಗ ನಾವು ನಿಂದಲೇಬೇಕು ಪಾತ್ರದವ್ರಿಗೆ
ಅದಕ್ಕ ಒಬ್ಬ ಮಾಸ್ತರ್ ಇದ್ದಂತ ಇಲ್ಲರಿ ಸರ್ ಮತ್ತ ಅವ್ರಿದ್ದಾರ ಅದು ಒಂದು ಟಕ್ಕ ನಮ್ಮ ಸರ ನಿಮ್ಮನ್ನ ಹುಡ್ಕತ್ತೀನಿ ನೀವು ಸಿಟ್ಗೆ ಮಾಡ್ರತ್ತ. ಒಬ್ರು ಮಾಸ್ತರ್ ಇತ್ತಂತ್ರಿ ಮೊದಲ, ಅವ ಮಾಸ್ತರ್ಕಿ ಮಾಡಕ್ ಬರ್ತದಂತ್ರಿ. ನಡ್ಕೊಂತ ಬರ್ ಅವ ಎಲ್ಲಿ ಬಸ್ ರೀ ನಡ್ಕೊಂತ ಟೈಮ್ ಮತ್ತೆ ನಮ್ಮ ಹತ್ರ ಐತ್ರಿ ಬಾಯಿ ಬೋರು ಆಗೋದಲ್ರಿ. ಹೊಡಿಸ್ ಗ್ಯಾಸ್ 1 ಎಕರೆ ಕಾಯಿಪಲ್ಲೆ ಮಾಡಿದ್ದ, ಸೌಂತಿಕಾಯಿ ಮೆಣಸಿನಕಾಯಿ ಏನು ಹಾಕಿದ್ದ. ಇವ್ ಮಾಸ್ತರು ಸಾಯಂಕಾಲ ಬಾಡ್ರಿ ಅವ್ರಿಗೆ ನಿಮಗಲ್ಲ ಮತ್ತೆ ಅವ್ ಕೈ ತಿಳ್ಗ ಹಂಗ ಹೋಗುದೇನಂತೇಳಿ ಸಾವಂತಿಗೆ ಹಾರ್ಕೋಕತ್ರಿ. ಅಂತ ಆ ರೈತ ಏನ್ ಮಾಡಿದ್ದ, ಒಂದು ಎತ್ತಿನ ಡೌಗಿ ಎಲ್ಬ ತೆಲಿ ಡೌಗಿ ತಂದು ಬೆದರಿಟ್ಟಿದ್ದ ಆ ಇದ್ರಾಗ ಹೊಲ್ಲಾಗ ಎತ್ತಿನ ದೊಡ್ಡದು ಡೌಗಿ ತಂದು ಇಟ್ಟಿದ್ದ. ಅವ ಅಂದ್ರ ಸೌತಿಗೆ ಹರ್ಕೊಂಡಲ್ಲ ಅದಕ್ಕೆ ಕಿಸಗ್ನೆ ಮಾಡ್ತದ. ಯಾರ ಬಂದ್ರಪ್ಪ ನಮ್ಮ ಪಸಂಗ ಮುಚ್ತ ಇಟ್ಟ ನೋಡಿದ ಎಲ್ಲಿ ಇಲ್ಲ ಯಾರಿಲ್ಲ, ಯಾರ ಬಂದ್ರು ಇರ್ತಾರ ಇಲ್ಲ ಭ್ರಾಂತಿ ಅಂದ ಮತ್ತೆ ಗಾಂವ್ ಒಂದು ಅರಚಿ ಕೈಚಿ ಹಾಕಿದ ಮತ್ತೊಮ್ಮೆ ಕಿಸಗ್ ಅಂತದ ಸರ. ಬಿಡಪ್ಪ ನಾನು ಭ್ರಾಂತಿ ಅಂದ ಮತ್ತೊಮ್ಮೆ ಫುಲ್ ಹರುವಂಗ ಚಿಲ್ ತುಂಬಂಗ ಹರಿದ್ಗುಳೆ ಮತ್ತೊಮ್ಮೆ ಕಿಸಗ್ ಅಂತದ. ಏನು ಇದೇನೆ ಕಾಣ್ತದೆ, ಏನೋ ಮರ ಇದು ವಿಚಿತ್ರ ಆಗದ. ವಿಚಿತ್ರ ಅಂದ್ ಹೇಳ್ತದು, ಲೇ ಮಾಸ್ತರ ಯಪ್ಪ ಅದ್ ಹೇಳ್ತಿ ಡೌಗಿ, ಲೇ ಮಾಸ್ತರ ಒಂದ್ ನವಣಿ ಕಾಳ ನಾನು ತುಡು ಮಾಡಿದಕ್ಕೆ ನಾನು 10 ವರ್ಷ ಇವ್ ಮನ್ಯಾಗ ದುಡ್ದೇನಿ. ನವಣಿ ಕಾಳು ಮತ್ತ 10 ವರ್ಷ ಬಸವಣ್ಣಾಗಿ ಇವನಂತೆ ದುಡ್ದೇನಿ, 10 ವರ್ಷ ನಾ ಅಂದ. ಡವಿಗೆ ತೆಲಿನ ಡವಿರಿ 10 ವರ್ಷ ಆಗಿ ದುಡ್ದೆ ನೀವು ಮನ್ಯಾಗ, ಮತ್ 10 ವರ್ಷ ಆತ ಇವ್ನು ಹೊಲ ಕಾಯಕೈತಿ. ಬರೀ ಏನು ನವಣಿ ಕಾಳಿಗಿದೆ ಮಂದಿ ಎಷ್ಟು ತುಂಬ ಕೈತಿ ತುಂಬ ಸೌದಿಗಾರದಲ್ಲಿ ಲೇಪ ನಿನ್ನೆಷ್ಟು ಕರ್ಮ ನಾವು ಏನು ಬಾಳೆವ್ ನಮ್ಮದು. ಎಷ್ಟು ಸುಳ್ಳು ಹೇಳ್ತೇವೆ, ಧರ್ಮಜ ಒಮ್ಮೆ ಸುಳ್ಳು ಹೇಳ್ದಕ್ಕೆ ನರಕವಾದಂತ. ನಾವು ಎಷ್ಟು ಸುಳ್ಳು ಹೇಳ್ತೇವು, ಎಷ್ಟು ಕರೆ ಹೇಳ್ತೇವು, ಎಷ್ಟು ತುಡುಗು ಮಾಡ್ತೇವು, ಎಷ್ಟು ಈಗ ಮಾತಾ ಪಿತಾ ಬಂಧು ಬಯನಿ ಕೋಣಿನ ಪೌತಿ ನಿವಾರಣೆ ಇಷ್ಟ ಮಿತ್ರ ಸಜ್ಜನ ಸಖಿ ಏತಿ ಸುಖಾಚಿ ಮಂಡನ್ ಏಕ್ಲಮ ದುಃಖ ಭೋಗಿ ಕುಂಭ ಪಾಕ ಜಾತನೆ ತೇತೆ ಕೋಣೆ ಸೋಡಾವೀಣ ಏತೆ ಸದ್ಗುರು ವಾಸನೆ. ನಾವ್ ಒಬ್ಬ ಸೊಸು ನಾವ್ ಹೆಂಡ್ರಿಗೆ ಮಕ್ಳಿಗೆ ಏನಪ್ಪಾ, ಈಗ ಮಕ್ಳಿಗೆ ಏನಪ್ಪಾ ಒಂದು ಮೊಬೈಲ್ ರೀ ಅತ್ತ ನಮ್ಮ ಊರ್ ಕಡೆ ಮತ್ತೆ ಸಂಕ್ರಮಣರ ಒಂದು ಮೊಬೈಲ್ 10,000 ಇರ್ತಾವು, 20,000 ಇರ್ತಾವು. ಯಾವ ಬಲ ಮರ ಗೊತ್ತಾವಲ್ಲ ನೀವು ಸರ್ಸುದು ಏನ್ ಸರ್ ನಮ್ಗೆ ಸರ್ಸಾಗತ್ತ ಕಾಳು ಸರ್ಸ್ತಾರ ಮತ್ತೆ ಮಾಡಿನ ಶೇಂಗಾ ಕಾಳು ಕಾಳು ಹಸಕ್ಕೆ ಅಂದ್ರೆ ಏನು ಹೇಳೋ ತಾತ್ಪರ್ಯ ಏನು, ಅವ್ರಿಗೆ ಬೇಕಾದ ತಂದು ಕೊಡೋದು ನಾವು ಮನ್ಯಾಗ ಅತ್ತ ನಮ್ಮ ಮನೆ ಕಡೆ ಮತ್ತೆ ಅಂದ್ರೆ ಅಡ್ಡಿಲ್ಲ ಬೆಸ್ಟ್ ಮನುಷ್ಯ ಹಿರಿಯ ಮನುಷ್ಯ ಅಂತಾರ. ಮತ್ತೆ ಏನ್ ತಂದು ಕೊಡ್ಲಿಲ್ಲ ಅದ್ರ ಬಾಕ್ ಬರ್ಲಿ ವಾದರ ಹೋಗ್ಲಿ ಅಂದ್ರೇನು ಮನ್ಯಾನವ್ರು ನೀ ಕೊಟ್ರ ಬಾ ಅಂತ ನಿನ್ಗ ಕೊಡ್ಲಿಕ್ಕೆ ಬರ್ಲು. ಹಂಗ ಇಂಥ ಕಾಲ ನೀ ಏನ್ ಗಳಿಸಮ್ಮ ಅವ್ರಿಗೆ, ಏನ್ ಗಳಿಸಿದ್ರಿಪ್ಪ ಏನು. ಇದೊಂದು ವಿಠಲ ಅವಗ ಬಂಡವಾಳ ಬೋಲ್ ವಿಠಲ ಏನೈತಿ ನಿನ್ನದೇ, ನಿನ್ನ ಶರೀರ ಶೋಷಣಿ ಪ್ರಾಣ ನಿರ್ಜನ ಮನಸ್ಸು ಆಟ ಯೋಗ ಗುದ ಪಿಂಡನಿ ಕುಂಡನಿಯ ಕಲಿಮಿಲಿದಲ್ಲ ಭಂಗ ಉರ್ದು ವಾಸಿ ಸೋತ್ರನ ಕರಿವೋಣ ಭಂಗ. ಅಂದ್ರೆ ಏನು, ಈ ಶರೀರ ಏನೈತಿ, ಏನಿಲ್ಲ. ಈ ಶರೀರ ಯಾರ್ದು, ಇದು ಯಾವ ಬಿಡ್ತೇವೆ ಇವಾಗ ನಮ್ಮ ಯಾರು ಅಂದ್ರೆ ನಾವು ತಿಳ್ಕೊಬೇಕಾದ್ರೆ ಅಂದ್ರೆ ತಿಳ್ಕೊ ಏನ್ ಮಾಡ್ತೇವೆ ನಾವು, ಇಲ್ರಿ ಇದು ನಂದು ಶರೀರ, ನಿನ್ನ ಹೆಸರೇನು ಎಲ್ಲಪ್ಪ ಮಲ್ಲಪ್ಪ, ಇಲ್ಲ ನಿನ್ನ ಆತ್ಮನೇ ಪರಮಾತ್ಮ, ಎಲ್ಲರಲ್ಲಿ ಆತ್ಮದಾನ. ಆತ್ಮನೇ ನಾವು ಪರಮಾತ್ಮ ನಾವು ಅರ್ಪಿಸಿ ಪರಮಾತ್ಮ ಭಾಗ್ಯವಂತ ಮಾಡತೆಯ ಶರಣಗೇಲೆ ಶರಣ ಆಗು, ನೀ ಮನಸ್ಸಿಂದ ಶರಣ ಆಗು. ಈ ಶರೀರ ದಿಢ ಅಷ್ಟ ಮಾಡುದಲ್ಲ, ನಿನ್ನ ಮನಸ್ಸಿಂದ ಶರಣ ಆಗು. ಅವು ಪಂಚಪ್ರಾಣ ಜೀವೇ ಭಾವೇವು ಬಾಳ ಆರತಿ ಅಂದ್ರೆ ನೀನು ಪಂಚಪ್ರಾಣ ಅರ್ಪಿಸಿಬಿಡು, ಅವನದೇ ಪರಮಾತ್ಮ. ನಿನ್ನ ಆತ್ಮನೇ ಪರಮಾತ್ಮ ನಿನ್ನ ಆತ್ಮ. ನಾವೇನ್ ಮಾಡ್ತೇವೆ ಅವನು ಮಾರ್ತಾ ಬಿಟ್ಟೇವಿ. ನಾ ಮಾಡಿನದನ್ನ ಹೊಲ ನಾ ಮಾಡೀನಿ, ಮಣಿ ನಾ ಹಾಕ್ಸೀನಿ, ಎಲ್ಲ ಇಷ್ಟು ಬಂಗಾರ ತಂದು ನಿಮ್ಮ ಮಕ್ಕಳಿಗೆ ಇಷ್ಟು ಎಲ್ಲ ನಾನೇ ಮಾಡ್ಬಿಟ್ಟಿದೆ. ಗೊತ್ತಾಗವಲ್ದು
ಅದಕ್ಕೆ ಭಾಗ್ಯವಂತ ಶರೀರ ಕೊಟ್ಟನ ಪರಮಾತ್ಮ, ಭಾಗ್ಯವಂತ ಅವಯವ ಕೊಟ್ಟನ, ಚೆನ್ನಾಗಿದಾವು. ಅದು ನಾವು ನಿಜವಾಗ್ಲೂ ಮಾಡ್ಕೊಂಡು ಹೋದ್ವಿ ಅಂದ್ರೆ ಮತ್ತು ಅಕಸ್ಮಾತ್ ಇದು ಬಿಟ್ಟಿವಪ್ಪ ಅಂದ್ರೆ ಕಾತ್ಯಾಗಿ ಹೋಗಿ ಬಿಟ್ಟಿವಿ ಅಂದ್ರೆ ಕಾತ್ಯಲ್ಲಿ ಹೋಗ್ಬೇಕ್ರಿ. ನಮ್ಮಂತ ಬರ್ತದೆ ಅಲ್ಲಿ ಹೋಗ್ಬೇಕು, ಆಗ ಸರಿ ಒಗ್ಯಾನ ಒಗ್ಯಾಕೆ ಹೋಗತ್ತದ. ಹಂಗೆ ಯಾವ ಶರೀರ ತಾಳ್ತೆ ಆದ್ರಂತ ಹೋಗ್ಬೇಕದಂತ್ರಿ. ನೀ ಹಾವಾಗು, ಹಾವಿನ ಹಂಗ ಮಾಡ್ಬೇಕು. ಹಂದ್ಯಾಗು, ಪರಮಾತ್ಮ ಹಂದ್ಯಾಗಿಲ್ಲೇನ್ರಿ? ಹಂದಿಗೇನು ಪರಮಾತ್ಮ, ಆಣೆಗೇನು ಅವ ಪರಮಾತ್ಮ ಆಗಿಲ್ದ ಅವತರನೇ ಇಲ್ಲ. ಹೆಣ್ಮಗಳಾಗ್ಯಾನು ಹೌದಲ್ರಿ? ಹೆಣ್ಮಗಳಲ್ರಿ? ಹೆಣ್ಮಗಳು ಮಹಿಷಾಸುರದಿನಿ ವರದ ಬಿಡ್ಕೋದಂತ. ಗಂಡು ಮಕ್ಕಳ ಬೋದಿಂದ ಹುಟ್ಟಿದಂಥ ಪ್ರಾಣಿ ನನ್ನ ವಧೆ ಮಾಡ್ಬೇಕಂತ. ಅದಕ್ಕೆ ಪರಮಾತ್ಮ ಗಂಡು ಹೆಂಗ ಇದು ಮಾಡ್ಬೇಕ್ರಿ? ಅದಕ್ಕೆ ವಿಷ್ಣು ಹೆಣ್ಣದ, ಮಹಾದೇವರ ಗಂಡದ. ಹಂಗ ಪರಮಾತ್ಮ ಲಾಘವಿ ಭಗವಂತ, ಅವನ ಮುಂದೆ ಆಡ ಯಾರು ನಡೆಯಲಾರದು. ಅದನ್ನ ಏನು ನಮ್ಗೇನು ಕೊಟ್ಟದ ನಾವು ಖಬರ್ಬೇಕು. ಮನುಷ್ಯ ಜನ್ಮ ಕೊಟ್ಟನ ಬಾಯಿ, ಮನುಷ್ಯ ಜನ್ಮ ಆಗುರ್ಲಾಗ ಇದು ನಾವು ತಿಳ್ಕೊಬೇಕು. ನಾವು ಎದಕ್ಕೆ ಬಂದೇವಿ, ಏನು ಮಾಡಬೇಕು. ಮತ್ತು ನಾವು ಏನು ತಿಳ್ಕೊಳ್ಳಿ, ನಾವು ಬರೇ ದರ್ವೊಬ್ರು ಒಬ್ಬನಲ್ಲ, ನಾವು ನೀವೆಲ್ಲ ಕೂಡಿವರೆ ಹೊಲ ದುಡುದು ಮಣಿ, ಹೊಲ ಮಣಿ, ಹೊಲ ಮಣಿ, ಬರೀ ನಿಂಗ್ಲ ಹೊಡ್ಸೋದು ಬಿತ್ತದು, ನಿಂಗ್ಲ ಹೊಡ್ಸೋದು ಬಿತ್ತು. ಮಂದಿ ಏನೈತಿ ನಮ್ಮಂತೆ ಧ್ಯಾನ ಏನೈತಿ? ಏನಿಲ್ಲ ಇಲ್ಲ ಇಲ್ಲ, ಜೀರೋ ಕಂಪ್ನಿ ಏನ ಇಲ್ಲರಿ. ಹೆಂಗೆ ಬಂತ ಹಂಗೆ ಹೋಗೋದು ಬಿಡ್ರಿ. ಒಂದು ದಿವ್ಸ ಹಾಕಿ ಪಕ್ಕಳ ಹೋಗ್ವಾಳ ಹಂಗೆ ಬಂತಾರೆ ಅದು ಹೋಗಿ. ಅದೆಲ್ಲ ಸಫಾ ಮಾಡ್ಬೇಕಿಲ್ಲ, ಕಣ್ಣು ಪಣ್ಣು ಮುಚ್ಕ ಸಫಾ ಮಾಡ್ಬೇಕಿಲ್ಲ. ಹಂಗ ಮತ್ತು ಕನ್ನಾಕ ಕೊಟ್ಟಪ್ಪ, ಕನ್ನಾಕ ಕೊಟ್ಟು ನಿನಗೆ ಅಂದ್ರೆ ನನಗೆ ತಿಳ್ಕೊಲಿ, ತಿಳ್ಕೊಂಡ ಈಗ ಮಾನವ ಜನ್ಮ ಕಲೀಲಿ. ಈಗ 65 ವರ್ಷ ಆಯ್ತು, 85 ವರ್ಷ ಆಯ್ತು, ಹೋತು 80 ವರ್ಷ ಆದ್ರೂ ನೀವು ಒಮ್ಮೆಲೆ ನೀನು ಪಾಪಕ್ಕೆ ಪರಿಚಿತ ಬೇಕಲ್ಲ? ಇಲ್ಲ ಇಲ್ಲ ಅಲ್ಲ ಒಮ್ಮೆ ನಾರಾಯಣನು ಯಾವ್ರಿ ಅವ ಅಜಾಮೇಳ, ಒಮ್ಮೆ ನಾರಾಯಣ ಅಂತ. ಹಂಗ ನಾವು 24 ಅಂತೇವಿ. ನಾವು ಉಣ್ದು ಹಾಕತ್ತ ಬರೋಕದನ್ನ ಶುದ್ಧ ಮನಸ್ಸಿಂದ ಅನ್ನಬೇಕು. ಮನಸ್ಸು ಚಂಚಲವಾದ ಮನಸ್ಸು, ಮನಸ್ಸು ಚಂಚಲವಾದ ಮನಸ್ಸು. ಮತ್ತು ಶರೀರ ಅಂದ್ರೆ 10 ಇಂದ್ರಿಯಗಳು, 11ನೇ ಮನಸ್ಸು. ಇವನ್ನೆಲ್ಲ ಇಂದ್ರಿಯನೆಲ್ಲ ನಾವು ನಮ್ಮ ಕೈ ಹಿಡ್ಕೋಬೇಕು. ಹಂಗ ಅಷ್ಟು ಸಾಮಾನ್ಯ ಇಲ್ಲ. ಹೇಳೋದು ಹಗರಕತಿ, ಮಾಡೋದು ಕಠಿಣ ಐತಿ. ಉಪಕಾರ ಸಾಂಗೋ ಕೇಲೆ ಉಪಕಾರ ಸಾಂಗೋ ಕಾಯೇ ಹರೇಣ ಪಾಲೆ ಆಯ್ತೆ ಮಾಯೇ ಕೇಲೆ ಉಪಕಾರ ಸಂಘಕಾಯ ಅಂದ್ರೆ ಉಪಕಾರ ಎಷ್ಟು ಉಪಕಾರಪ್ಪ. ಈಗ ಕಾಯ ಸಂಗಮಿಯ ಸಂತಾಚಿ ಉಪಕಾರ ಅಂತ ಹೇಳಿದ್ರು. ಗೋವಿಂದ ಅಂದ್ರೆ ಗೋವಿಂದ ಸಾಮಾನ್ಯ ವ್ಯಕ್ತಿ ಅಲ್ರಿ. ಪರಮಾತ್ಮ ಅವನು ಎಷ್ಟು ಹೇಳಿದ್ರು ಕಡಿಮೆ. ಅಜ್ಜಂದು ಎಷ್ಟು ಹೇಳಿದ್ರು ಕಡಿಮೆ. ಏನ್ ಮಾಡಿದ್ರು ಕಡಿಮೆ. ಅವ್ ಹೇಳ್ದಂಗೆ ಕೇಳಬೇಕು, ಅವ್ ನಡ್ಕೋಬೇಕು. ಅವ್ರು ಗುರುಲೋಸ ಇಲ್ಲಕ್ಕೂ ಅವ್ರು ಪಾಳಿ ಆಡ್ಬೇಕು ನಾವು. ಅಂದ್ರೆ ನಾವು ಅವ್ನ ಶಿಷ್ಯ ಆದಂಗ. ಮತ್ತೆ ಇಲ್ಲಪ್ಪ ಗುರುಲೋಸರು ಇಲ್ಲ, ಸೌದತ್ಯಾರು ಇಲ್ಲ, ಅವಂಗ ಬೇರೆ ಅನ್ನೋ ಪದ್ಧತಿ ಅಲ್ಲ. ಇಲ್ಲಕ್ಕೂ ಅನ್ನಬೇಕು. ಅದಕ್ಕೆ ಗೋವಿಂದ ಭಜನೆ ನಡೆಸ್ತಂಕತಿ. ಹಂಗ ಉಪಕಾರ ಸಾಮಾನ್ಯ ವಿಷಯದಲ್ರಿ. ನಾವೆಲ್ಲ ಇಲ್ಲಿ ಬರುವ ಕೆಲಸ ಅಲ್ಲ. ಆದ್ರೇನು ಅಜ್ಜ ನಮ್ಮ ಅಜ್ಜ ಏನೋ ಹಡ ತಂದೆ ಅಂದ್ರೆ ಕಡಿಮೆ. ಸಹಜ ಬೋಲನೆ ಹಿತ ಉಪದೇಶ ಕರುಣಿ ಸಯಾಸಿಕವೆಂದ್ರ ಪರಮಾತ್ಮ ಅರ್ಜುನ ಸಕಾಚಿಯೇತೆ ಆಯೇ ಅಧಿಕಾರ ಕಲಿಯುಗ ಉದ್ಧರ ಹರ್ಚಿನಮೆ. ಪರಮಾತ್ಮ ಅರ್ಜುನ ವಿಶ್ವರೂಪ ನೋಡೋ ಯೋಗ್ಯತೆ ಎಲ್ಲಿಂದ ಬಂತು? ದೇವತೆಗಳಿಗೆ ವಿಶ್ವರೂಪ ತೋರಿಸಿಲ್ಲ ಪರಮಾತ್ಮ. ದೇವತೆಗಳಿಗೆ
ಬ್ರಹ್ಮ ವಿಷ್ಣು ಮಹೇಶ್ವರಿ ಸದೇ ದೇವ್ರ ವಿಶ್ವರೂಪ ತೋರಿಸಿಲ್ಲ, ಅರ್ಜುನ್ ಯಾಕೆ ತೋರಿಸಿದ? ह्याची तोर भक्ती आवडीचो देवा, संकल्प ही माया ಸಂಸಾರತಿ. ಸಂಕಲ್ಪ ಈ ಮಾಯಾ ಭಕ್ತಿ ಅಂದ್ರೆ ನಾವು ಮಾಡ್ತೇವಿ. ನೀವು ಯಾಕಂದ್ರೆ 24 ತಾಸು ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಏನ್ ಹೇಳ್ತೀವಿ? ಅಲ್ಲೋ ನಿನ್ನಲ್ಲೇ ಐತೋ ಉತ್ಸಾಹ, 24 ತಾಸು ನಿನ್ನ ಸೇವೆ ಮಾಡ್ತದೆ. ನಿನ್ನಂತೇನೆ ಐತಿ, ನಮ್ಮಂತೆ ಎಲ್ಲ ಜಗತ್ತಿನ ಹೊಟ್ಟ್ಯಾಗೋ ಐತಿ ಅಂತ ಸುದ್ದಿ. ಅಂತ ಸಂತ ಸಂಗೆ ಅಂತರಂಗೆ ನಾಮ ಬೋಲಾವೆ. ನಿದ್ದೆ ಹತ್ತಾಗ ಅಷ್ಟ ಸುಮ್ಮನೆ ನಿದ್ದೆ ಹೆಸ್ರು ಆತು ನಾರಾಯಣ 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 ಅಂತದಿ ಅಂದ್ರೇನು? ಅದಕ್ಕೆ ಸಾಧನ ಬೇಕಾಯ್ತಿ. ಸಾಧನ ನಾವು ಮಾಡವಲ್ಲಿವಿ. ಏನ ಸಾಧನ ಮಾಡ್ತೇವೆ ನಾವು? ನಾ ಹೆಚ್ಚಾಗಬೇಕು, ನಾ ಹೆಚ್ಚ ಇದನ್ನ ಸಾಧನ ಮಾಡ್ತೇವಲ್ಲ ಎಲ್ಲರೂ ಕೂಡ. ನಾ ಯಾರು ಅನ್ನೋದು ಸಾಧನ ಆಗೋದು. ಅದು ನಾರಾಯಣ ನಾರಾಯಣ ನೀನು ಅನ್ಬೇಕಂತ ಅಂದ್ರ ಭಾಳ ಕಠಿಣ ಐತಿ. ಕಾಮಕ್ರೋಧ ಹೋಗ್ಬೇಕು ಮೊದಲೇ ಮೆಟ್ಟಲ. ನಿನ್ನ ಕಾಮಕ್ರೋಧ ತೆಗಿಬೇಕಂತ ಮೊದಲೇ ಬೇಕಾದ ಋಷಿ ಮುನ್ಗು ಬೇಕಾದ ಕೇಳಿ ನೀವು ಕಾಮಕ್ರೋಧ ತೆಗಿಯ ಅಂತ ಹೇಳ್ತಾರ. ತೆಗೆದಾಗ ನೀನು ಶುದ್ಧ ಹಾಕಿನಿ ತಗಲೆ ಮತ್ತೆ ಬೇಕಾದಂಗ. ಮತ್ತು ರಾವಣ ಗಜಮುನಿ ತಪಸ್ಸೆ ಮಾಡಿದ. ಮಾಡಿದ. ಅದಕ್ಕೆ ಮಾದೇವ್ರು ವರ ಕೇಳಪ್ಪ ಮಾದೇ ರಾವಣ ಏನ್ ಕೇಳ್ತಿ ಕೇಳಂದ. ಏನ್ ಕೇಳ್ಬೇಕು ರಾವಣ ಹೇಳ್ರಿ? ಏನ್ ಕೇಳಿದ್ರಿ? ಆತ್ಮಲಿಂಗ ಫಸ್ಟ್, ಮತ್ ಸೆಕೆಂಡ್ ತಾಯಿ ಕೇಳಿದ. ಬುದ್ಧಿ ಇದು ದುಷ್ಟ ಬುದ್ಧಿ ಅಲ್ಲ. ಏನು ಮಾಡ್ತೇವೆ ನಾವು? ಏನ್ ಮಾಡಿದ್ರಿ ರಾವಣ? ವಿಶ್ವಾಮಿತ್ರ 60,000 3 ಸಲ ತಪಸ್ಸು ಮಾಡಿದ. ಏನ್ ಮಾಡಿದ? ಗೆಲ ನರಯ ಉರ್ವಶಿಗೆ ಒಂದು 60 ಹೋತ, ಮತ್ತು ಅಂಕುಶ್ ರಾಜ ಒಂದು 60 ಹೋತ, ಸತ್ಯ ಹರಿಶ್ಚಂದ್ರ ಕಾಡಾಕ 60 ಹೋತ್. ಹಂಗ ಅದು ನೀವು ಏಟ ಸೇವೆ ಮಾಡುವಲ್ಲಿರಿ. ಸುತ್ತ ಕಟ್ಟ ನಿಷ್ಕಾಮ ನಿಶ್ಚಳ ವಿಠಲ ವಿಶ್ವಾಸ. ನಿಷ್ಕಾಮ ಮಾಡಿ ಫಲ ಇಚ್ಛೆ ಉದ್ದೇಶ ಮಾಡಿ ಬೇಕಾದ ಮಾಡಿ ನೀವು ಬೇಕಾದ ಗಜಮಣಿಂದ ನೀ ರಾವಣನಂಗೆ ಏನು ಅದರಿಂದ ಪ್ರಯೋಜನ ಇಲ್ಲ. ನಿಷ್ಕಾಮ ಅಂದ್ರೆ ನಿಷ್ಕಾಮ ನನಗೇನು ಅಂದಲ್ಲ, ನನಗೇನು ಬೇಡ, ನಾ ಯಾರು ಪರಮಾತ್ಮ ಅಂತ ನನ್ನಲ್ಲಿ ನೀನು ತಿಳ್ಕೊ. ಹೇಳುದೊಂದು ಮಾಡೋದೊಂದು ಮಾಡಕ್ ಹೋಗ್ತೇವೆ ನಾವು. ನಿರ್ಯಾಪಣಂಗ ಹೇಳುದಂದ್ರೆ ನಮ್ಮ ಕೃತ್ಯನ ಬ್ಯಾರೆ. ಅನ್ನಗೆ ಯಾವಾಗ ಭಗವಂತ ನಾವು ಭೇಟಿ ಆಗ್ಬೇಕು, ಅವಾಗ ನಾವು ಶುದ್ಧ ಆಗ್ಬೇಕು. ಯಾವಾಗ ಅದಕ್ಕೆ ಭಾಗ್ಯವಂತ ಮಾಡತೆಯ. ಯಾಕಂದ್ರೆ ಶರೀರ ಬಂದೈತಿ. ಇದು ಕವಿ ಸೇರಿ ಅಲ್ಪಾವಿಷ್ಯ ಮಾನವ ಧ್ಯೇಯ ಶತಗಲ್ಲೇತೆ ಅರ್ಧರಾತ್ರ ಕಾಯ ಮಧ್ಯಪಾಲತ್ ಪಿಡರು ಕ್ಷಯ ಕಾಯ ಭಜನಾ ಸಿರುಳತೆ ಪಾಯೇಗ ರಾಮ ರಾಮ ಸ್ಮರಾದಿ. ಅಲ್ಪಾವಿಷ್ಯ ಹೋದ 50 ವರ್ಷ ರಾತ್ರಿ ಹೋದ್ರು ನಿನ್ನು ಎಷ್ಟು ಹೋಯ್ತಿ? 50 ಹೋಯ್ತಿ. 50 ರೋಗ ರುಚಿ ಒಂದು 25 ಎಷ್ಟು ಹೋಯ್ತಿ? 25 ಹೋಯ್ತಿ ನಿಂದು. ಈಗ ನಮ್ಗೆ 65 70 80 ಆಗ್ಯಾವ. ಈಗ ಮುಂದೆ ಮಾಡ್ದ ಗಸು ಮಣಿ ಹಾಕ್ಸ್ಬೇಕಾಗಿದ್ರ ನೀವು ನಿಮ್ಗಲ್ಲ ಮಾತ ಹೊಸರಾಜ ಅಂದ್ರೆ ಬೇವ್ತಾರ ನಮ್ಮನ್ನ. ಏನಪ್ಪ ಇವ್ ಸಂತ ಮಣಿ ಹಾಕ್ಸಂತಾನ ಅಂದಿನು ಹಾಕ್ಸ್ ನಿಮಿತ್ತೊಳಗ ಪರಮಾತ್ಮ ಅರ್ಜುನ ನಿಯಮಿತೊಳಗಪ್ಪ ಮಾಡವ ನಾನು ಸುತ್ತದಾಗಿ ನಾನು ನೀ ನಿಯಮಿತೊಳಗ. ಅದಕ್ಕೆಲ್ಲ ಭಗವಂತ ಮಾಡ್ತಾನ. ಅದಕ್ಕೆ ನಾವೇನ್ ಮಾಡುದು? ಸಾಧನ ಪರಮಾತ್ಮ ಸಾಧನ ಮಾಡುದು. ಅವನ ಪಡಿಲೆ ಒಳನ ಇಂದ್ರಿಯ ಸಕಳ ಭಾವೋತ್ತ ನಿರಾಳ ಆಯ್ತು. ನೀವು ಒಳನ ಕೇಳ್ಬೇಕ್ರಿ ಗುರುಗಳ. ಅಪೋ ನಾರಾಯಣ ಒಳನ ಪಡಿಲೆ ಒಳನ ಇಂದ್ರಿಯ ಸಕಳ ಭಾವೋತ್ತ ನಿರಾಳ. ಇವು ಒಳನ ಬಿದ್ರೆ ಮಾತ್ರ ಬಾರ್ಕೊಲ್ ಎತ್ತಾವ. ಒಳನ ಬೀಳಕಂದ್ರೆ ಕಲ್ ತಗೋತಾವ. ಭಾಳ ಕಣ್ಣು ಐತ್ರಿ. ಭಾಳ ಇವನ್ನೆಲ್ಲ ಹಿಡಿಬೇಕು, ಕೈ ಹಿಡಿಬೇಕು, ಕಣ್ಣು ಹಿಡಿಬೇಕು. ಭಾಳ ಕಣ್ಣು ಕೆಟ್ಟ. ಭಾಳ ಕಣ್ಣು ಏನ್ ನೋಡ್ತದ? ವಿಕಾರ ಹೊಳ್ತದೆ. ವಿಕಾರ ಅಪರ ಏನ್ ನೋಡ್ತದಿ ಅದನ್ನ ಬೇಕಂತದಿ. ಒಂದು ಚಲೋ ಕಾವ್ ಐತದ, ಚಲೋ ಈಸ್ ಇರ್ತದ, ಅದನ್ನ ಕಡ್ಕೊಂಡ ಬಿಡ್ಬೇಕ. ನಮ್ಮ ಕಡೆ ಮತ್ತೆ ನೀವು ಏನು ಮುಟ್ಟಲ್ಲ. ಅದೇನು ಪಡಿಲೆ ಒಣ ಇಂದ್ರಿಯ ಅಂದ್ರೆ ಇಂದ್ರಿಯಗಳಿಂದಲ್ಲ ಭಾಳ ನಮ್ಮನ್ನ ದಾರಿ ತಪ್ಪಿಸ್ತಾವ. ಹೌದಲ್ರಿ? ಮತ್ತೆ ಆದ್ರೆ ನೀ ಇನ್ನೊಬ್ಬ ಮಾಡುದಿಲ್ಲ, ಇವ್ ಮಾಡ್ತಾನ, ನಾ ಯಾಕೆ ಮಾಡ್ಬೇಕಂತ ಹಂಗಿಲ್ಲ. ನಿಂದ ನೀ ಮಾಡಬೇಕಾ, ನೀ ಹಿಡ್ಕೋಬೇಕಾ ಅವ್ನ ಗಟ್ಟಾಗ. ಎಲ್ಲಿ ಹಿಡ್ಕೋಬೇಕು? ಒಳಗೆ ಹಿಡ್ಕೋಬೇಕು. ಈಗ ಮ್ಯಾಲದೇನು ಪಸತ್ತೀರಿ, ಅಂಗಿ ಹೊಲಸೇವಿ, ಪದಸ್ತೀರಿ, ಸಬಕಾರ ಹಚ್ತೇವಿ ಶರೀರಕ್ಕೆ. ಒಳಗೇನು ಹಚ್ತೀರಪ್ಪ?
ಯಾಕ್ರಿ ರಾಯರ ಒಳಗೇನು ಹಚ್ಚುದ್ರಿ ಸೌಕಾರ ಒಳಗೇನು ಹಚ್ಚುದು ಸಬ್ಕಾರ ಹಚ್ಚುದು ಆ ಏನ್ ಹಚ್ಚುದ್ರಿ ಸಂತ ಹಾ ನಮಸ್ಕಾರ ಮಾಡಿದ್ರೆ ಸರ್ ಒಳಗೇನು ಹಚ್ಚುದು ಒಳಗಿನ ಹಸನ ಆಗ್ಬೇಕು ಮೊದಲು ಮ್ಯಾಲ ಹಸನ ಮಾಡಕ್ಕೆಲ್ಲ ನಾವು ತೇರಿದೇವಿ ಒಳಗ ಹಸನ ಆಗವಲ್ದು ಒಳಗ ಕುಂತದ್ ನಮ್ಗ ಅಂದ್ರೆ ಒಳಗ ಹಸನ ಮಾಡ್ಬೇಕಂತಂದ್ರ ನಮ್ಮ ಗುರುಗಳ ಸಾಮಾನ್ಯ ಗುರುಗಳಲ್ಲ ಮತ್ತೆ ಈಗ ನೋಡ್ರಿ ಒಂದು ತಿಂಗಳ ದಿವಸ ನೀವು ಆಳಂದಿ ಮಾಡಿದ್ರಿ ಏನ್ರಿ ಸೇವಾ ದೊಡ್ಡ ಸೇವಾ ಅದ್ರಾಗ ಇಷ್ಟು 15 ಲಕ್ಷ ಮಂದಿ ಅಲ್ಲ 16 ಲಕ್ಷ ಮಂದಿಯಾಗ ನಮ್ಮ ಅಜ್ರಕರ ಪಡ ಶ್ರೇಷ್ಠವಾದ ಯಾಗ ಶ್ರೇಷ್ಠವಾದ ನಿಯಮ ಭಾರಿ ಅದಾವ ಮೊನ್ನೆ ನಾವು ಆಳಂದಿ ಹೋಗಿದ್ರಿ ಆ ಮ್ಯಾಲ ಬಂಡರ್ಪತಿ ತುಕಾರಾಮ್ ಮಹಾರಾಜ್ ಆದ್ರೆ ಅಲ್ಲಿ ಉಳ್ಳಾಗಡ್ಡಿ ಬಳ್ಳುಳ್ಳಿ ಚೀಲ ಇದ್ವು ಅಲ್ಲಿ ಎಲ್ಲ ಇವ್ರು ಎಂತ ಸ್ಥಾನದಾಗ ಎಂತ ಇಟ್ಟರಲ್ಲ ಅದಕ್ಕೆ ನಮ್ಮ ದಿಂಡಿ ಅಜ್ರಕರ ದಿಂಡಿ 15 ಲಕ್ಷ ಮಂದಿ ಶ್ರೇಷ್ಠ ಯಾರ ಕೈಲಿ ಒಂದು ಪೇಪರ್ ಡೈ ಸಿಗೋಲ್ಲ ಯಾಕ್ರಿ ಗುರುಗಳ ಅವ್ರು ಬಂದ ಎಲ್ಲ ಕಂಪ್ನಿ ಎಲ್ಲ ಆಳಂದಿ ಕೂಡ ಏನು ಒಂದು ಇಸ್ಕೋದಂತ ಹೋಗಿತಾರ ನಮ್ಮನ್ನು ಯಾಕೆ ಇಸ್ಕೋದ್ರು ಇನ್ನೊಬ್ರು ಬಿಡೇ ಇಲ್ಲ ಇನ್ನೊಬ್ರು ಊಟದಿಂದ ನಾವು ಪ್ರೇರಣೆ ಮಾಡೋಂಗಿಲ್ಲ ಸ್ವಂತ ಏಕ ಬೋಲತೆ ಸ್ಪಷ್ಟ ಬೋಲಾವ ವಾಸ ಹರಿ ಹರಿ ಮಾನವ ಸಂತ ಸಮಾಗಮೋದರವ ತಿನಿ ಬ್ರಹ್ಮಾನಂದ ವಯಾಗವ ಗಾಢರಿ ರಾಮ ಗೋವಿಂದ ವಾಸುದೇವ ಅಂದ್ರೆ ಬ್ರಹ್ಮಗ ನೀನು ಮನೋಜಯ ವಾಸನಿ ತೋಡಿನಿ ಕೇಲೆ ಬಿಮೂಡಿ ಮಣಿಪುರ ನಗರ ಪಾತ ದುರ್ಗತೆ ಮೂಡಿ ಕಾಮ ಕ್ರೋಧ ಮದ ಮತ್ಸರ ಅಹಂಕಾರ ಜೋಡಿ ಅಖಂಡ ಪರಮಾನಂದ ಸೇವನೆಗೂ ಬಿಡಿ ಇವನ್ನೆಲ್ಲ ಕೊಳದಿಗೆ ಸಾಕಂಡು ನಿನ್ನ ನೀ ತಿಳ್ಕೊಂಡ ನೀ ಬ್ರಹ್ಮ ಆಗಿಬಿಟ್ಟಿ ಮತ್ತೆ ನಿನ್ನ ನೀ ತಿಳ್ಕೊಲಿಲ್ಲ ಈ ಪಡಿಲಿ ಇಂದ್ರಿಯ ಮಾಡಲಿಲ್ಲ ನೀ ಏನು ರಾವಣನಾಗ ಇದ್ರು ನಿಸ್ಮಲ್ರಿ ಗುರುಗಳ ತಿಳ್ಬೋದಲ್ರಿ ವೇದರೇಡ ಬೋಲವಿಲ್ಲ ಗ್ರೋಧ್ಯಾಂಚ ಹಾರವಿಲ್ಲ ಶಾಂತಿ ಸೂರ ಪ್ರಗಟ ಅಲ್ಲ ಧ್ಯಾನೋಭಾಮಚ ವೇದಕ್ಕೆ ತಿಳಿದಿಲ್ಲ ಪರಮಾತ್ಮ ಸಾಮಾನ್ಯ ಪರಮಾತ್ಮ ಅಲ್ಲ ದಯವೇ ಧರ್ಮದ ಮೂಲ ದಯವೇ ಧರ್ಮದ ಮೂಲ ಮೊನ್ನೆ ಸತೀಶ್ ಸಾವ್ಕಾರ ಹೇಳಿದ್ರಿ ಅಲ್ಲಿ ಸವತಿ ಗುಡಿಯಾಗ ನಕೋ ಬ್ರಹ್ಮಜ್ಞಾನ ನೀ ಎಷ್ಟು ಕಲಿತರು ನಕೋ ಬ್ರಹ್ಮಜ್ಞಾನ ಅಂದ್ರೆ ನಿನ್ನ ದಯಾ ಬೇಕು ದಯಾ ಅಂದ್ರೆ ಏನ್ರಿ ಪಾಪ ಏನ್ರಿ ಎಲ್ಲರಿಗಿ ಭೂತಾಚೆ ದಯಾಯೇ ಬಾಂಡವಲ ಸಂತ ಆಪುಲ್ಯ ಮಮತ ನಾ ಇದೆ ದಯಾ ಬೇಕು ಮನುಷ್ಯಗ ದಯಾನೇ ಇಲ್ಲ ಈ ರಾಕ್ಷಸರಿಗೆ ದಯಾನೇ ಇರುದಿಲ್ಲ ನೋಡಿರ್ಬೇಕಾದ್ರೆ ನೀವು ರಾಕ್ಷಸರಿಗೆ ದಯಾನೇ ಇಲ್ಲ ಅವ್ರಿಗೆ ಬಾಜ್ ಕಡುದು ಅಂದ್ರೆ ಅದಕ್ಕೆ ಎಷ್ಟು ನೀ ಜ್ಞಾನ ಕಲ್ತು ಕೊಡುದು ದಯಾ ಇರ್ಲಿಕ್ಕೆ ತಗೊಂಡು ಏನ್ ಮಾಡುದು ಜ್ಞಾನ ಇರ್ಲಿಕ್ಕೆ ತಗೊಂಡು ಏನ್ ಮಾಡುದು ಸುಖ ದುಃಖ ಸಮಾನ ಸಕಳ ಜೀವಿಚ ಕೃಪಾಳ ಜ್ಞಾನಾಚ ಉದ್ಯೋದ ಭಕ್ತಿ ಪ್ರೇಮಾಚ ಕಲ್ಲ ಜ್ಞಾನ ಯಾವ ಜ್ಞಾನ ಶರೀರ ಜ್ಞಾನ ಅಲ್ಲ ಆತ್ಮಜ್ಞಾನ ಆತ್ಮ ನೀನು ಪ್ರಾಪ್ತಿ ಮಾಡ್ಕೊಂಡಿ ಅಂದ್ರೆ ಏನೇನು ಯಾರು ಹೇಳ್ಬೇಡ ಕೇಳಬೇಡ ನೀ ಶುದ್ಧದಿ ಬ್ರಹ್ಮದೇವದಿ ಬ್ರಹ್ಮ ಸಂಡಿ ಮೀ ಪಣ್ಣ ಚರಣಿಗಾಲಿ ಲೋಟಾಂಗನ ಪರಬ್ರಹ್ಮ ನಾರಾಯಣ ಅಂತಾರ ಬ್ರಹ್ಮದೇವ ಏನಪ್ಪ ಏನೋ ಎಲ್ಲರೂ ನೌಕರಿ ಸೂಟಿ ಇರ್ತಾರ ನಾನು ಒಂದು ಸೂಟಿ ಮಾಡ್ಬೇಕಂತೇಳಿ ಷಷ್ಠಿ ಬರೋದು ಬಿಟ್ಟು ಕುಂತ ಹೌದಲ್ರಿ ಮತ್ತು ನೀವಲ್ರಿ ಬ್ರಹ್ಮಣ್ರಿ ಅವನು ಕುಂತ ಬ್ರಹ್ಮದೇವ ಕುಂತ್ಕೊಳ್ಳೆ ಇವ್ ಲಾಘವಿ ಭಗವಂತ ಇವ್ ಗೊತ್ತಾಗೋಲ್ಲ ಅವ ಎಲ್ಲಿ ಕುಂತ ಅಲ್ಲಿ 1000 ಒಂಟಿ ಬಿಟ್ಟಾಗ ಒಂಟಿ ಅವೆಗಳು ನೋಡಿಲ್ರಿ ಲಕ್ಷ್ಮಣ ಒಂದು ಕೈ ಸುದ್ದಿಲ್ಲ ಕಾಲು ಸುದ್ದಿಲ್ಲ ಹುಡಿಯ ಒಂಟಿ ಏನೇನಾದ್ರೂ ಅದ್ರ ಅವಯವಗಳು ಸುದ್ದಿಲ್ರಿ ಅದು ಮತ್ತ ಅವನು ನೋಡಿ ಅಲ್ಲ ಅದು ಇವಣಿ ಆದ್ರೆ ಬ್ಯಾರೆ ಅದು ಹಿಂಗಾದ್ರೆ ಹೌದು ಇವಣಿ ಇರ್ಲಿ ಯಾಕಂದ್ರೆ ಅಂತ ಒಂಟಿ ಬಂದ್ಗಳೇ ಬ್ರಹ್ಮದೇವಿಗೆ ಇಷ್ಟ ಇದ್ದೀವ ನಾ ತಯಾರು ಮಾಡಲಿದ್ದು ಎಲ್ಲಿಂದ ಬಂತು ಒಂಟಿ ಅಂತ ತಡಬಿದು ಒಂಟಿನ ಒಂಟಿ ತಡಿ ಯಾಕ್ರಿ ನಿಂದ್ರೆ ಏನು ಡೆಬ್ಬೆ ಅಂದೇನು ನೀ ನೋಡಪ್ಪ ಅಂತಂದ್ರೆ ಒಂಟಿ ಐತಿ ಡೆಬ್ಬಿ ತೆಗೆದು ಹಚ್ಕೊಂಡು ಈ ಅಗಸರು ಹೇಳ್ತಲ್ರಿ ಹಸ್ಕೊಂದು ಡೆಬ್ಬಿ ಜಗ ಡೆಬ್ಬಿ ತೆಗೆದು ನೋಡಿದ್ರೆ ಹಚ್ಕೊಂಡ್ ಬ್ರಹ್ಮ ಕುಂತಿರಂತ ಬ್ರಹ್ಮ ಸೃಷ್ಟಿ ಮಾಡಕ್ ಒಳ್ಳೆ ಸುಮ್ಮನೆ ಕುಂತ್ರ 1000 ಬ್ರಹ್ಮನ ತಯಾರು ಮಾಡಿದ ಪರಮಾತ್ಮ
ಅದಕ್ಕೆ ನಾನು ಅನ್ನಬೇಡ್ರಿ, ನಾ ಮಾಡವ ಅನ್ನಬೇಡ್ರಿ. ಎಲ್ಲ ಜಗತ್ತ ಪರಮಾತ್ಮ ಮಾಡ ನೀಡತನ, ನಾವೆಲ್ಲ ಸೂತ್ರಧಾರಿ ಅಲ್ರಿ. ಒಂದು ದಿವ್ಸಕ್ಕೆ ಏನೇನು ತಿಂತೇವ್ರಿ ನಾವು? ಮುಂಜಾನೆ ಇಡ್ಲಿ ಹೊಡಿತೇವಿ, ದಾಸಿ ಹೊಡಿತೇವಿ, ಕೆಲಸನ ಬಜ್ಜಿ ತಿಂತೇವಿ. ನಾವು ಅದನ್ನ ಮಾಡ್ತೇವೆ, ನಾವು ಕರಗಿಸ್ತೇವನ ಹೆಂಗ್ರಿ ಹಿರಿಯರ? ಏನ್ ಮಾಡ್ತೀನಿ? ಒಳಗೋಗಿ ಏನು ಕೆಲಸ ನಿಮ್ಮದು? ಅಲ್ಲಿ ಒಲಿಲ ಐತಿ, ಒಳಗ ಅದು ಮಾಡ್ತಾರೆ. ಒಲಿ ಯಾರು ಇಟ್ಟಾರ? ಪರಮಾತ್ಮ ಹಿಂಗ್ ಬರ್ರಿ. भगवंत तुझे कारणे मेलो जीता सकैसे, निष्काम बुद्धी टेले चरण नाही तजासे, ना चलता यस पाये दृष्टि फिरली का जाना तना देखोगा, अक्षर अनाक्षरासी विठुबा दान देगा, तुझे सारी की नाम कीर्ती वकलनी तोरो वाडाळ सीम. ಭಗವಂತ ತುಜ ಎಲ್ಲಾನು ಭಗವಂತ ಮಾಡ್ತಾನ. ಈ ನಾವು ಭಗವಂತಗಳ ಆದ್ರೆ ಏನು? ನನ್ನ ತಿಳ್ಕೊಬೇಕೈತಿ. ನಾನು ಯಾರು? ನಾ ಎದಕ್ಕೆ ಬಂದೇನಿ? ಜಗಚ್ಚ ಕಲ್ಯಾಣ, ಸಂತಾಚಿ ವಿಭೂತಿ, ದೇಹ ಕಷ್ಟ, ಎಲ್ಲರಿಗೂ ಉಪಕಾರ ಮಾಡಿ. ನೀ ಎಡೆ ಉಪಕಾರ ಮಾಡೋ, ಎಡೆ ಕೊಡುವಲ್ಲಿ ನೀವು 100 ರೂಪಾಯಿ ಕೊಡಲಿ, 10 ರೂಪಾಯಿ ಕೊಡುವಲ್ಲಿ, 1 ರೂಪಾಯಿ ಕೊಡುವಲ್ಲಿ ನಂದ ಅಲ್ಲ. ನಂದೇನೈತಿಲಿ ಏನೈತ್ರಿ? ನಿಮ್ದು ಏನೈತ್ರಿ? ಏನು ಇಲ್ಲ. ಹಂಗಿನೂ ಯಾರ್ದು? ಪ್ಯಾಂಟ್ನು ಯಾರದು? ಯಾರು ಏನು ನಮ್ದು ಏನೈತಿ? ಅಲ್ಲ ತಿಂದಿದ್ದೆಲ್ಲ ಅವ ಇದನ್ನ ಮಾಡ್ತಾನು. ಎಲ್ಲ ಮಾಡವ ಮತ್ತ ಅವನ ಸೇವೆ ಮಾಡಕ್ ನಾವ್ ಯಾಕೆ ಕುಳಿತು ಹೋಗ್ಬೇಕಪ್ಪ? ನಿಷ್ಕಾಮಂದ ಯಾಕೆ ಮಾಡಬಾರ್ದು? ನಿಷ್ಕಾಮ ನಿಚ್ಚಳ ವಿಠಲ ವಿಶ್ವಾಸ ಯಾಕೆ ಮಾಡಬಾರ್ದು? ಅಲ್ಲ ಎಲ್ಲ ಫ್ರೀ ಕೊಡಲ್ರಿ ಗುರುಗಳ? ಫ್ರೀ ಅಂಡ್ರಿ ಏನು ನೋಡ್ಕೊಟ್ಟವ್ರಿ? ಎಲ್ಲ ಕಿವಿ ಫ್ರೀ ಕೊಟ್ಟಿರಿ, ಕಣ್ಣು ಫ್ರೀ ಕೊಟ್ಟಿರಿ, ಯಾವ್ಯಾವ 1 ಪೈಸೆ ಯಾವ್ಯಾವ ಕೊಟ್ಟಿಲ್ಲ. ಮತ್ ನಾವು ಹಂಗ್ರಿಪ್ಪ 1 ಫ್ರೀ ಕೊಡ್ರಿ. ಹೇಳ್ರಿ, ವಾಸಿಗೆ ಫ್ರೀ ಕೊಡಿ, ವಾಸಿಗೆ ಫ್ರೀ ಕೊಡ್ರಿ. ಶ್ರಮ ಮಾಡ್ರಿ, ಮತ್ತೆ ಏನು ಮಾಡ್ರಿ ನಮ್ಗೆ. प्रेमाची जिव्हाळा नाम मोक्ष आले, ಸಾರ್ಥಕ ಪೈಜಾಲೆ ಸಂಸಾರದಿ ಪ್ರೇಮದಿಂದ ಇರಬೇಕು. ಪರಮಾತ್ಮ ಪ್ರೇಮದಿಂದ ಇದ್ರೆ ಅದು ಧರ್ಮ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿವೃತ್ತಿ ಭಾರತ ಅಭ್ಯುತ್ಥಾನಂ ಮದನಮಸ್ಯ ತದತ್ತಂ ಸಜಯಾಂ. ಧರ್ಮ ಭಾಳ ಕೆಟ್ಟೈತಿ. ಧರ್ಮ 2 ಕಡೆ ಕರ್ಕಸಿರ್ತದಲ್ಲ, ಹಂಗೆ 2 ಕಡೆ ಕರ್ಕಸಿದ್ದಂಗ ಧರ್ಮ. ಮತ್ತೇನ್ರಿ? ಅನನ್ಯ ಚಿಂತೆಯಂತೋ ಮಾಂ ಈ ಜನ ಪರಿಪಾಸತೆ ತೇಸಂ ನಿತ್ಯ ಯುಕ್ತನ್ ಯೋಗಂ ವ್ಯಾಹಂ. ಅನನ್ಯರು ನಿನ್ನಕ್ಕೆ ನೀ ಇರೋ. ನೀ ಮಂದಿಗೆ ತೋರಿಸ್ಬೇಡ ನಾಟಕ. ಮಂದಿಗೆ ನಾಟಕ ತೋರಿಸ್ ಕ್ಯಾಸ ನಿನ್ನ ಒಳಗಿನ ಇದನ್ನ ಹಾವಣಿ ಹಂಗ ಮಂದಿ ತೋರ್ಸುದು ಎಡಿ ಇಸನ ಹಂಗ ನಿನ್ನಲ್ಲಿ ನೀನು ಸುತ್ತ ಆಗು. ಯಾಕ ಭಾಗ್ಯವಂತನ ಮನುಷ್ಯ ಜನ್ಮ ಬಂದೈತಿ, ಒಮ್ಮೆ ಬಂದೈತಿ, ಭಾಳ ಬರ್ತಂತಿದ್ರಿ ನೀವು. ಬರುದಿಲ್ಲ, ಭಾಳ ಕಠಿಣ ಐತಿ, ಬರುದಿಲ್ಲ. ಅದಕ್ಕೆ ನೀ ಏನ್ ಮಾಡ್ಬೇಕು? ಈಗ ನಾವು ಮಾಡ್ಕೊಂಡು ನಾವು ಹಾಯ್ಬಿಟ್ಟು ನಾಟಕ ನಮ್ಮ ದಾರಿ ಅದ ಅಂದ್ರೆ ಹೆಂಗ ಮಾಡ. ಈ ಮಳೆ ಆಯ್ಕೆ ಸಮುದ್ರ ಹೋಗಿ ಕೂಡ್ತದಿ, ಹಂಗ ನೀನು ನಿನ್ನಲ್ಲಿ ನೀವು ಹೋಗಿ ಕೂಡ್ಕೋಬೇಕು. ಪರಮಾತ್ಮ ನೀನು ಅದಕ್ಕೆ ಭಾಗ್ಯವಂತ ಮಾಡತ್ತೆಯ. ಶರಣಗಿಲಿ ಪಂಡಿರಾಯ ತರಲಿ ತರತಿಯ ಭರವಸ नाम धारक सटसा भुक्ती मुक्तीची सळ गोळ्या टोबारुक माई कुंडाली गवारित कुंडली गवारित भाग्यवंत म्हणोतया शरण गेले पंढराया तरली तरतिया बरवसा नाम धारक सटसा भुक्ती मुक्तीची सळ बोळ्या भाविक निर्मळ
ಭುಕ್ತಿ ಮುಕ್ತಿ ಸ್ಥಳ ಅಂದ್ರೆ ರಾಮಾಯಣದಾಗ ಇವರು ವಾಂಡ ಸೇತುವೆ ಕಟ್ಟಾಕತ್ರು. ಸೇತುವೆ ಕಟ್ಟ ಒಂದೊಂದು ಕರ್ತವ್ಯ ಮಾಡ್ಬೇಕಲ್ಲ. ಸೂರಾಣಿದಿರ ಸ್ವಾಮಿ ಕಾರ್ಯ ಬಳಿಯ ವೀರ. ಅದಕ್ಕೆ ಇಣಿಚಿ ಸಮುದ್ರ ಹಿಂಗ ಹೊಳ್ಯಾಡಿಕೆ ತಂದ ಉಸುಕಿ ಹಾಕ್ತಂತ. ಅಪ್ಪ ಎಷ್ಟು ಸೇವಾ ಸಿಗುತ್ತೆ. ಅದಕ್ಕೆ ಎಟಾಗಲಿ ಸೇವಾ, ನಂದೊಟ್ಟು ಮುಟ್ಲಿ ನಿಂದೊಟ್ಟು ಮುಟ್ಲಿ. ಸಣ್ಣದಿಂದ ಸಣ್ಣತನನ ನೀ ದೊಡ್ಡತನಕ್ಕೆ ಹೋಗಬೇಡ, ದೊಡ್ಡವಾಗಬೇಡ. ನೋಡ್ರಿ ಹಿರಿವಿ ಎಲ್ಲಿ ಸಿಗುಲ್ಲದ, ಸಕ್ರೆ ತಗೊಂಡು ಹೋಗ್ಬಿಡ್ತದೆ. ಆಣಿ ಬಂತಂದ್ರ ಹಾಕಲೆ ಅದನ್ನ ಆಣಿ ದೊಡ್ಡದೈತೆ ಬಡಿಗೆ ತಗೊಲೆ. ಹಂಗ ಆಣೆ ಹೋಗಂಗಿಲ್ಲ. ಸಣ್ಣ ಅಪ್ಪ ಶರಣಾರ್ಥಿರಳಯ್ಯ ಅಂಕುಶ್ ಲಹಾನಪಾನ ದೇಗ ದೇವ ಅಂದ್ರೇನು. ನಾವು ಸಣ್ಣ ಆದೀವಿ ಅಂದ್ರೆ ಅದು ಭಗವಂತ ಅಡ್ಡಿಲ್ಲಪ್ಪ. ಒಂದು ಶರಣಾರ್ಥಿ ಬುದ್ಧಿ ಇಟ್ಕೊಂಡು ಹೋಗ್ಕಾನ, ಶರಣ ಸಂಬೈತಿದಾನ. ಸಂತರ ಸಂಘ ಮಾಡು, ಸಂತತಿ ಸಂಗತಿ ಪ್ರೇಮಾಚ ಕಲ್ಲೋಳೆ ಆನಂದ ಗೋಪಾಳೆ ಮಾಚಿಕೆಯಲ್ಲಿ. ಸಂತರ ಸಂಘ ಅಂದ್ರೆ ಸಂತ ಬ್ರಹ್ಮಮೂರ್ತಿ ಸಂತ ಜಗಿಯವತರಲೆ ಉದ್ಧಾರ ಬ್ರಹ್ಮಮೂರ್ತಿ ಅಂದ್ರೆ ನಾವು ಅಂತೀವಿ ಬ್ರಹ್ಮ ಇರ್ಬೇಕು ಒಳಗ ಬ್ರಹ್ಮ. ಹಂಗ ನಾವು ಎಲ್ಲ ನಾವು ಬ್ರಹ್ಮೂರ್ತಿ ಆಗಪ್ಪ ಸಾಕ್ಯನಿಲ್ಲ ಅಲ್ರಿ. ನಾವು ಒಳಗೊಂದು ಇಟ್ಕೊಂಡಿರ್ತೇವೆ, ಬ್ರಹ್ಮ ಆಗ್ಬೇಕು ಎಲ್ಲಿ ಆಗ್ಬೇಕು ಆಗುದಿಲ್ಲ. ನಿಶ್ಚಳ ವಿಶ್ವಾಸ ನಿಶ್ಚಲ ಇರ್ಬೇಕು, ಸ್ವಚ್ಛ ಇರ್ಬೇಕು. ಅದಕ್ಕೆ ಬ್ರಹ್ಮಮೂರ್ತಿ ಸಂತ ಜಿಗಿ ಅವತರಲಿ ಉದ್ಧಾರ ಎಲ್ಲಿ ದೀನ ಜನ. ಸಂತರು ಉದ್ಧಾರ ಮಾಡುವಂತ ಬುದ್ಧಿ ಬೇಕು. ನಾವು ಉದ್ಧಾರ ಆಗಬೇಕು. ಅವ್ರನ್ನು ತುಕಾಮಣಿ ಗುಣ ಚಂದನಾಚಿ ಹಂಗೆ ತಸೆ ತುಂಬಿ ಜಗಿ ಸಂತ ಜನ ಅಂದ್ರೆ ನೀನು ಶುದ್ಧ ಆಗು, ಅವ್ರನ್ನೂ ಶುದ್ಧ ಮಾಡು. ಭಾವ ಬೇಕು ನಿನ್ನಲ್ಲಿ. ಮತ್ತು ನಾ ಆಟ ಶುದ್ಧ ಆಗ್ಬೇಕು, ಅವ್ರನ್ನ ಮಾಡುವಂತ ಆ ಬುದ್ಧಿ ಇರಬಾರ್ದು. ಅದಕ್ಕೆ ಭುಕ್ತಿ ಮುಕ್ತಿ ಸ್ಥಳ ಬೋಳ್ಯಾ ಭಾವಿಕ ನಿರ್ಮಳ ತರಳಿ ತರತಿಯ ಭರವಸ ನಾಮಧಾರಕ ಸಟಸ ತುಕಾಮಣೆ ವೇದವಾಣಿ. ಅಂದ್ರೇನು ವೇದವಾಣಿ ಅಂತಂದ್ರ ನಾವ್ ಏನ್ ಮಾಡ್ತೀವಿ, ಒಂದು 4 ಅಭಂಗ ಕಲ್ತಿವಂದ್ರ ಹೊಂಟಿವೆ ನಮ್ಮನ್ನ ಹಿಡ್ದಾರಿ. ನಮ್ ಗುರುಗಳ ಶಂಕರಪ್ಪ ಬಾಳ ಸತ್ ಮತ್ತ ಅವ್ರು ಅಡ್ಡಿಲ್ಲ ಅವ್ರ ಮುಂದೆ ಅನ್ನಬಾರ್ದು. ದೊಡ್ಡ ಸೇವಾ ಹೇಳುವಂತ ಸೇವಾ ಅಲ್ಲ. ಯಾಕ ಬಾಯಲ್ಲಿ ನುಡಿಬಾರ್ದು. ನಂದ ಅಲ್ಲ ಅಂತ ಮಾಡ್ದ ನಾವು. ನಂದ ಅಲ್ಲ, ಎಲ್ಲ ಗಾಡಿ ಕೊಡ್ತಾನ, ಎಲ್ಲ ಕೊಡ್ತಾನ, ಸೇವಾ ಮಾಡ್ದ. ನಂದ ಅಲ್ಲ, ಹಂಗೆ ಸೇವಾ ಮಾಡೋದು. ನಾವೇನೋ ಒಂದು 4 ಅಭಂಗ ಕಲ್ತೀವಿ ಅಂದ್ರೆ ಅಂಟಿವ ನಾವು ಪಂಡಿತಗಳಾಗಿ ದೀಡ್ ಪಂಡಿತಗಳಾಗಿ. ಅದಕ್ಕೆ ಇದು ತುಕಮಣಿ ವೇದವಾಣಿ ವ್ಯಾಸ ಬೋಲಿಲೆ ಪುರಾಣಿ ಅಂದ್ರೇನು ವೇದಗಳೇ ಆಗಿಲ್ಲ. ಶ್ರುತಿ ನೆತ್ತಿ ಮಣತಿ ಶ್ರುತಿ ನೆತ್ತಿ ಗೋವಿಂದೂರೇ ಹನುಮಾನೇನ ಶ್ರುತಿ ನೆತ್ತಿ ಮಣತಿ ಶ್ರುತಿ ನೆತ್ತಿ ಮಣತಿ ಗೋವಿಂದೂರೇ ಹನುಮಾನೇನ ಅಂತ ಅಂದ್ರೇನು ಶ್ರುತಿ ವೇದ ಯಾರಿಗೆ ಆಗಿಲ್ಲ ಪರಮಾತ್ಮ ಸೇವೆ ಮಾಡಕ ಯಾರಿಗೆ ಆಗಿಲ್ಲ ಅಂತ ಏನ್ ಮಾಡ್ಬೇಕು. ಭಾಳ ಗುದ್ದಾಡಂಗಿಲ್ಲ. ಗಜಮೃತ ತಪಸ್ಸ ಜಪ ತಪ ಅನುಷ್ಠಾನ ವ್ಯರ್ಥ ಕಾಸಾಕರಣೆ. ನೀ ಜಪ ಮಾಡಿದ್ರು ಪರಮಾತ್ಮ ಬರುದಿಲ್ಲ, ತಪ ಮಾಡಿದ್ರು ಪರಮಾತ್ಮ ಬರುದಿಲ್ಲ, ತಪಸ್ಸೆ ಮಾಡಿದ್ರು ಗಜಮೃತ ಬೇಕಾದ್ರೆ ಸೇವೆ ಮಾಡಿ ಪರಮಾತ್ಮ ಬರುದಿಲ್ಲ. ಅದಕ್ಕೇನು ಶುದ್ಧ ಮನಸ್ಸಿಂದ ನಾವು ಶರಣಾಗಿವೆ ಅಂದ್ರೆ ಕ್ಲಾಸ್. ಏನೇನು ಮಾಡಕ್ ಹೋಗ್ಬೇಡ ನೀನು. ಜಪ ಮಾಡಬೇಡ, ತಪ ಮಾಡಬೇಡ. ಏನ್ ಮಾಡಿದ್ರಿ ನೀ ಪರಮಾತ್ಮ ಮುಟ್ಸೋದು. ಈಗ ಅಂದಲ್ರಿ ನಮ್ಮ ಹಿರಿಯರ ಇದು ವಾಸ್ತು ಮಾಡ್ಬೇಕಲ್ರಿ, ವಾಸ್ತು ಶಾಂತಿ ಯಾರಿಗೆ ಮಾಡ್ತಿ? ಪರಮಾತ್ಮ ಮಾಡ್ತಿ. ಯಾರು ಏನ್ ಮಾಡ್ತೀನಿ ಅವಂಗ ಮಾಡೋದು ಸೇವಾ. ರಾಮಕೃಷ್ಣಾರಿ ಅಂದ್ರೆ ಅವನ, ಕೇಶವ ಅಂದ್ರು ಅವನೇ, ಗೋವಿಂದ ಅಂದ್ರು ಅವನೇ, ರಾಮ್ ಅಂದ್ರು ಅವನೇ, ಕೃಷ್ಣ ಏನಂತೀನಿ ನೀನ? ಹರಿ ಓಂ ಅಂದ್ರು ಅವನೇ. ಕಣಿಕ ವಿಶ್ವರೂಪದಾಗ ಅಣು ಅಕ್ಷರ ಅರ್ಜುನ ಅಂತ ಹೇಳ್ತಾನ. ಅಣು ಅಕ್ಷರ ಆ ಈ ಓ ಫಸ್ಟ್ ಅಕ್ಷರ ಒಳಗೆ ಫಸ್ಟ್ ಅಕ್ಷರ ರೀ ಅದು. ಮತ್ ಪ್ರಾಣಿ ಒಳಗೆ ಸಿಂಹ,
ಮನುಷ್ಯನೊಳಗೆ ಇಂದ್ರ, ಮತ್ತು ಹಾವಿನೊಳಗೆ ಶೇಷ. ಅಂದ್ರೆ ಒಂದು ಏನು ಕೆಲವೊಂದು ಮೆಟಲ್ ಇದಾವಲ್ಲ, ಅದಕ್ಕೆ ನಂದದು ನನ್ನ ವಿಭೂತಿ. ಅದಕ್ಕೆ ಅರ್ಜುನ ನೀನು ಶುದ್ಧ ದೀಪ, ಕೇಳಿಕೊಂಡಂತೆ ನಡೆದುಕೊಳ್ಳಿವಿ. ನಿನಗೆ ಹೇಳಾಕ ನುಣ್ಯತೆಯನ್ನ ಮಾಡಲಿ, ನಾವು ಕೇಳಿಕೊಂಡು ನಡ್ತಿಕೊಂಡು ಅರ್ಜುನ್ ಹೇಳ್ತಾನ, ನಾವು ಕೇಳ್ತೇವೆ ಹಂಗಳ ಅವ್ರು ಸಂತ್ರ ಚಹಾ ಕೊಡ್ತೇವೆ ಅವರಿಗೆ, ಮತ್ತು ಊಟ ಕೊಡ್ತೇವೆ ಅವರಿಗೆ, ಹೂವ ಬಸ್ ಕೊಡ್ತೇವೆ ಅವ್ರದ್ದೇನೆ. ಅದು ಬೆಡ್ಸರ ಅಂದ್ರಿ ಬಾಂಟ್ ನೋಡಿ ಸಂತ್ರ. ಮತ್ತು ನಮ್ಮ ಊರಾಗ ಅಂತಾರ್ರಿ, ಕರೆ ನಿಮ್ಮ ಮುಂದೆ ಹೇಳ್ಬೇಕಂದ್ರ ಸಂದರ್ಭ ಅನಿಸ್ತಾರೆ ಸಂಗ್ರಹಣ ಬಾಂಟ್ ನೋಡಿ ಸಂತ್ರ. ಏನಪ್ಪ ಇನ್ನೂ ಒಂದು ತಿಂಗಳ ದಿವ್ಸ ಪುಂಡ್ಲಿ ಕಳಿಸ್ತೇವೆ, ಮೈ ಹಚ್ತಾರ ನೋಡಿ ಸಂತ್ರ. ಜನದ ಕಡಿಂದ ದುಃಖ, ಮನದ ಕಡಿಂದ ದುಃಖ, ಏಕ ಜನದ ನಿನ್ನ ನಿಜ ಸುಖ, ತೋರೋ ನಿನ್ನ ನಿಜ ಸುಖ, ರಾಮ ರಮಣ ರಾಮ ಆದಳಿ ಅಪರ ಏನ್ರಿ, ಜನದ ಕಡೆಯಿಂದ ದುಃಖ, ಮನದ ಕಡೆಯಿಂದ ದುಃಖ. ಜನಕ್ಕೆ ರೋಗ ಕೊಡ್ಬೋದ್ರಿ, ಬೇಕಾದ್ರೆ ಚಾರ ಕುಡಿಸು, ಪುರೇರ ತಿನ್ನಿಸು, ಬೇಕಾದ್ರೆ ನಾಟಿಯಾರ ಕುಡಿಸ್ಬಿಡ ಅವ್ರಿಗೆ ಗಪ್ಪಕಾರ. ಒಳ ಮನಸ್ಸಿನ ಹೆಂಗ ಏನ್ ಕುಡ್ಸು, ಅದಕ್ಕ ಏನ್ ಕುಡ್ದ್ರಿ? ಜನದ ಕಡೆಯಿಂದ ದುಃಖ, ಮನದ ಕಡೆಯಿಂದ. ಮನಸ್ಸಿಗೆ ಏನ್ ಮಾಡುದು ಹೇಳ್ರಿ, ಏನ್ ಕೊಡುದು ಹೇಳ ಸೌಕರ? ಒಂದ್ ತೊಲಿ ಬಂಗಾರ ಕೊಡು ನಡಿ ಅದಕ್ಕ. ಹಂಗ್ರ ಏನ್ ಕೊಡ್ರಿ? ಒಂದ್ ಲಕ್ಷ ರೂಪಾಯಿ ಕೊಡು ಅದಕ್ಕೆ. ಮನಸ್ಸಿಗೆ ಏನು ಕೊಟ್ಟು ತಗೋದಿಲ್ಲ ಅದು ಮನಸ್ಸ ಅದು. ಮತ್ತ ಅದು ಹಂಗ ಜನದ ಕಡೆಯಿಂದ ದುಃಖ, ಮನದ ಕಡೆಯಿಂದ ದುಃಖ, ಏಕ ಜನದ ನಿನ್ನ ನಿಜ ಸುಖ. ಅಂದ್ರೆ ಏನ್ ಕೊಡೋದು ತಗೋದಿಲ್ಲ, ನಿನ್ನ ಮನಸ್ಸು ನೀ ಶುದ್ಧ ಮಾಡ್ಕೋಬೇಕಾದ್ರೆ ನಿನ್ನ ಇಂದ್ರಿಗಳು ಶುದ್ಧ ಆಗ್ಬೇಕು. ಈಗಲ್ರಿ ಸಾಲಿ ಕಲ್ಲೇ ಬರ್ತದೆ ಓದಾಕ, ಹೇಳಿ ನೋಡೋಣ. ಸಾಲಿ ಬರೀಬೇಕಾರೆ ಬರ್ದಾಗ ಬರ್ತದ. ಮತ್ತೆ ನೀ ಅಲ್ಲೇ ಕಟಿ ಕಡಿಯಾಕ ಹೋಗಿ ಆಸೆ ಸಾಲಿ. ಅಂದ್ರೆ ಹೇಳೋ ತಾತ್ಪರ್ಯ ಏನಂದ್ರ, ಮನುಷ್ಯ ಜನ್ಮಕ್ಕೆ ಬಂದೀಪ, ಅರಿವೇ ಗುರು. ಮಾನವೀಯತೆಯಿಂದ ಬಾಳ್ಬೇಕು ಭೂಮಿಯಲ್ಲಿ. ಮಾನವೀಯತೆ ಬಿಟ್ಟಿವಪ್ಪ ಅಂದ್ರೆ ಪಶುವೆ ಹಾಕಿವಿ. ಮಾನವೀಯತೆ ಇಟ್ಕೋಬೇಕು ಮನುಷ್ಯನಿಗೆ, ಮಾನವೀಯತೆ ಬೇಕು. ಅದಕ್ಕೆ ಭಾಗ್ಯವಂತ ಮಾಡತೆಯ ಶರಣಗಿಲೆ ಪಂಡಯ ತಲಿ ತೃತೀಯ ಭರವಸ ನಾಮ ಧಾರಕ ಸಟಸ ಭುಕ್ತಿ ಮುಕ್ತಿ ಸ್ಥಳ ಬೋಳ್ಯ ಭಾವಿಕ ನಿರ್ಮಳ ತಳಿ ತೃತೀಯ ಭರವಸ ನಾಮ ಧಾರಕ ಸಟಸ ಬಾರು ಕುಂಡಲಿ ಶ್ರೀ ಜ್ಞಾನ ದೇವದು ಆದೆತು ಆದೆತು ಕುಂಡಲಿ ದೇವದು ಭಾಗ್ಯವಂತ ಮನೋತೆಯ ಶರಣಗೆಲೆ ಪಂಡರಾಯ ಭಾಗ್ಯವಂತ ಮನೋತೆಯ ಶರಣಗೆಲೆ ಪಂಡರಾಯ ತರಲಿ ತೃತೀಯ ಭರವಸ ನಾಮ ಧಾರಕ ಸಟಸ ಭುಕ್ತಿ ಮುಕ್ತಿಜಿ ಸ್ಥಳ ಬೋಳ್ಯ ಭಾವಿಕ ನಿರ್ಮಳ ಭುಕ್ತಿ ಮುಕ್ತಿಜಿ ಸ್ಥಳ ಬೋಳ್ಯ ಭಾವಿಕ ನಿರ್ಮಳ
तरली तृतीया बरवसा नाम धारक सटसा तुका म्हणे वेदवाणी व्यास बोलले पुराणी तरली तृतीया बरवसा नाम धारक सटसा ज्ञानोबा माऊली ज्ञानोबा माऊली तुकाराम ज्ञानोबा माऊली तुकाराम ज्ञानोबा माऊली कुंडली गोळारुट श्री ज्ञानदेव ज्ञानोबा भाग्यवंत म्हणतया शरण गेले पंढराया भाग्यवंत म्हणतया शरण गेले पंढराया तरले तृतीया परवसा नामा धारक सटसा भुक्ती मुक्तीचे स्थळ बोळ्या भाविक निर्मळ तरली तृतीया परवसा नाम धारक सटसा वेदवाणी पुराणी तरली तृतीया परवसा नाम धारक सटसा हरिबी तुका म्हणे वेदवाणी